ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಇವತ್ ನಾವೇನ್ ಮಾಡೋಣ, ಗಣಿತದ ಮತ್ತೊಂದು ಅಧ್ಯಾಯವನ್ನ ಅಧ್ಯಯನ ಮಾಡೋಣ. ಯಾವ್ದಪ್ಪ ಇವತ್ತು? ಯಾವ ಒಂದು ಅಧ್ಯಾಯವನ್ನ ಅಧ್ಯಯನ ಮಾಡೋಣ ಇವತ್ ನಾವು ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಗಣಿತವನ್ನ ಎಲ್ಲಿ ಎಲ್ಲಿ ಬಳಸ್ತೀವಿ, ಕ್ಷೇತ್ರ ಗಣಿತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಅಧ್ಯಯನವನ್ನ ಮಾಡೋಣ. ಓಕೆ, ಸೊ ಈ ಕ್ಷೇತ್ರ ಗಣಿತ ಅನ್ನೋದನ್ನ ನಾವು ದಿನನಿತ್ಯದ ಜೀವನದಲ್ಲಿ ಹಲವಾರು ಕಡೆ ಬಳಸ್ತೀವಿ. ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅದನ್ನ ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ಹೀಗೆ ಉಪಯೋಗಿಸ್ತೀವಿ ಅಥವಾ ಇದನ್ನ ನಾವು ಯಾವುದು ಫಾರ್ಮುಲಾದಿಂದ ಉಪಯೋಗಿಸ್ತೀವಿ, ಎಷ್ಟೋ ಕಡೆ ನಾವ್ ಇದನ್ನ ಬಳಸ್ತಾ ಇರ್ತೀವಿ, ಆದ್ರೆ ನಮಗ್ ಕರೆಕ್ಟ್ ಆಗಿ ಗೊತ್ತಿರಲ್ಲ ಇದೇನು ಅಂತ. ಹೌದಾ? ಹಾಗಾದ್ರೆ ದಿನನಿತ್ಯದ ಜೀವನದಲ್ಲಿ ಈಗ ನಾವು ಮನೆ ಕಟ್ಬೇಕಾಗಿದೆ, ನಮ್ಮ ಜಾಗ ಎಷ್ಟು ಅಳತೆ ಇದೆ, ಹೌದಾ, ಎಷ್ಟು ಸುತ್ತಳತೆಯನ್ನ ಹೊಂದಿದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅಥವಾ ಎಷ್ಟು ವಿಸ್ತೀರ್ಣವನ್ನ ಹೊಂದಿದೆ, ಎಷ್ಟು ಸುತ್ತಳತೆಯನ್ನ ಹೊಂದಿದೆ, ಈ ತರಹ ನಾವು ದಿನನಿತ್ಯದ ಜೀವನದಲ್ಲಿ ಹಲವಾರು ಕಡೆ ಈ ಕ್ಷೇತ್ರ ಗಣಿತವನ್ನ ಬಳಸ್ತೀವಿ. ಹೌದಲ್ಲ? ಹಾಗಾದ್ರೆ ಈ ಕ್ಷೇತ್ರ ಗಣಿತ ಅಂತಂದ್ರೆ ಏನು, ಇದನ್ನ ನಾವು ಹೇಗ್ ಮಾಡ್ತೀವಿ, ಇಲ್ಲಿ ಏನೇನನ್ನ ನೋಡ್ತೀವಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಉದಾಹರಣೆಗಳು ಇದೆ, ಚಿತ್ರಗಳು ನಿಮ್ಗೆ ಕಾಣಿಸ್ತಾ ಇದೆ. ಯಾವ ಯಾವ ಚಿತ್ರಗಳು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ಕೆಲವು ಇಟ್ಟಿಗೆ ಇದೆ, ಇದು ಜಾಮೆಟ್ರಿ ಬಾಕ್ಸ್, ನಿಮ್ಮ ಕಂಪಾಸ್ ಬಾಕ್ಸ್. ಇದು ಗಿಫ್ಟ್ ಬಾಕ್ಸ್, ಅಥವಾ ಯಾರಿಗಾದ್ರೂ ಒಂದು ಉಡುಗೊರೆಯನ್ನ ಕೊಡ್ಬೇಕಾದ್ರೆ ಗಿಫ್ಟ್ ಬಾಕ್ಸ್ ಅನ್ನ ತಗೋತೀರಾ. ನೆಕ್ಸ್ಟ್ ಇದು ಪಿರಾಮಿಡ್. ಹೌದಾ? ಪಿರಾಮಿಡ್ ಗಳನ್ನ ನೀವು ನೋಡ್ತೀರಾ. ಹೌದಾ? ಈಜಿಪ್ಟ್ ದೇಶದಲ್ಲಿ ಪಿರಾಮಿಡ್ಗಳು ಜಾಸ್ತಿಯಾಗಿ ಕಂಡು ಬರ್ತವೆ. ಇದು ಐಸ್ ಕ್ಯೂಬ್. ಎಸ್, ಇದು ನಮ್ಗೆ ದಿನನಿತ್ಯ ನೋಡ್ತೀವಿ, ಎಷ್ಟು ಸತಿ ಅದನ್ನ ತಿಂತೀವಿ. ಹೌದಾ? ಐಸ್ ಕ್ಯೂಬ್ಸ್. ಇದು ರೂಬಿಕ್ಸ್ ಕ್ಯೂಬ್, ಅಥವಾ ಇದನ್ನ ಪಜಲ್ ಬಾಕ್ಸ್ ಅಂತ ನಾವು ಹಂಗೆ ಡೇ ಟು ಡೇ ಲೈಫ್ ಅಲ್ಲಿ ಕಾಮನ್ ಆಗಿ ಜನರಲ್ ಆಗಿ ಹೇಳ್ತಾ ಇರ್ತೀವಿ. ಯಾಕೆ ನಾನು ಇದನ್ನೆಲ್ಲ ಹಾಕಿದ್ದೀನಿ, ಯಾಕೆ ನಾವು ಈ ಉದಾಹರಣೆಗಳನ್ನ ತೋರಿಸ್ತಾ ಇದ್ದೀವಿ ಅಂದ್ರೆ, ಈ ಎಲ್ಲಾ ವಸ್ತುಗಳು ಕೆಲವೊಂದು ಬೇರೆ ಬೇರೆ ಇರುವಂತಹ ಆಕಾರವನ್ನ ಹೊಂದಿದೆ. ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಇದೆ ಇದಕ್ಕೆ. ಇಟ್ಟಿಗೆ ಯಾವ ತರ ಇದೆ, ಇದು ಆಯತಾಕಾರದಲ್ಲಿದೆ. ಹೌದಾ? ನಮ್ಮ ಕಂಪೋಸ್ಟ್ ಬಾಕ್ಸ್, ಜಾಮೆಟ್ರಿ ಬಾಕ್ಸ್ ಹೇಗಿದೆ, ಅದು ಕೂಡ ಆಯತಾಕಾರದಲ್ಲಿದೆ. ಮತ್ತೆ ಗಿಫ್ಟ್ ಬಾಕ್ಸ್ ಕೆಲವೊಂದ್ಸತಿ ಚೌಕಾಕಾರದಲ್ಲಿ ಬರುತ್ತೆ, ಕೆಲವೊಂದ್ಸರ್ತಿ ಆಯತಾಕಾರದಲ್ಲಿ ಬರುತ್ತೆ. ಹೌದಾ? ನೆಕ್ಸ್ಟ್ ಈ ಪಿರಾಮಿಡ್ ಹೇಗಿದೆ, ತ್ರಿಭುಜಾಕಾರದಲ್ಲಿದೆ. ಹೌದಾ? ಐಸ್ ಕ್ಯೂಬ್ ಹೇಗಿದೆ ಹಾಗಾದ್ರೆ? ಓಕೆ, ಐಸ್ ಕ್ಯೂಬ್ಸ್ ನೋಡಿದೀರಾ, ಇದು ಘನಾಕೃತಿಯಲ್ಲಿದೆ. ಹೌದಾ? ನೆಕ್ಸ್ಟ್ ಇದು ಕೂಡ ಹೇಗಿದೆ, ಇದು ಕೂಡ ಘನ ಆಕೃತಿಯಲ್ಲಿದೆ. ಘನ ಅಂತಂದ್ರೆ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಓಕೆ ಮಕ್ಕಳೇ, ಈಗ ನಾವು ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಕಾನ್ಸೆಪ್ಟ್ ಬಗ್ಗೆ ತಿಳಿಯೋಣ. ಏನಪ್ಪಾ ಅಂತ ಅಂದ್ರೆ ಸುತ್ತಳತೆ ಮತ್ತು ವಿಸ್ತೀರ್ಣ. ಸುತ್ತಳತೆ ಅಂತಂದ್ರೆ ಏನು, ವಿಸ್ತೀರ್ಣ ಅಂತಂದ್ರೆ ಏನು? ಸುತ್ತಳತೆ ಮತ್ತು ವಿಸ್ತೀರ್ಣ. ಓಕೆ, ಸುತ್ತಳತೆ ಮತ್ತು ವಿಸ್ತೀರ್ಣ ಅಂದ್ರೆ ಏನು? ಈ ಎರಡು ವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ನಾವು ಕೆಲವೊಂದ್ಸತಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ, ಯಾವುದು ಸುತ್ತಳತೆ ಯಾವುದು ವಿಸ್ತೀರ್ಣ ಅಂತ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ವೃತ್ತ ಇದೆ. ಹೌದಾ? ಒಂದು ವೃತ್ತ ಇದೆ. ಓಕೆ, ಈ ವೃತ್ತದ ಸುತ್ತಲಿನ ಜಾಗ, ಸುತ್ತಲಿದ್ರೆ ಹೊರಗಿನ ಭಾಗ, ಸುತ್ತಲಿನ ಜಾಗ ಏನಿದೆ ಅದನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ವೃತ್ತದಲ್ಲಿ ಅದನ್ನ ಪರಿಧಿ ಅಂತ ಕರೀತಾರೆ. ಹೌದಾ? ಅದೇ ತರಹ ನೀವೇನಾದ್ರೂ ಒಂದು ಆಯತ ಅಥವಾ ಚೌಕವನ್ನ ಪರಿಗಣಿಸಿದ್ರೆ, ಈ ಎ ಬಿ ಸಿ ಡಿ ಅಂತ ಇದೆ. ಎ ಬಿ ಸಿ ಡಿ ಒಂದು ಆಯತ ಇದ್ದಾಗ ಸುತ್ತಳತೆ ಅಂತ ಯಾವುದನ್ನ ಕರಿತೀರಾ? ಆಯತದ ಹೊರಗಿನ ಭಾಗವನ್ನ ಸುತ್ತಳತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಹೊರಗಿನ ಭಾಗ. ಹೌದಾ? ಹೊರಗಿನ ಭಾಗಕ್ಕೆ ನಾವು ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ವಿಸ್ತೀರ್ಣ ಅಂತಂದ್ರೆ ಏನು? ವಿಸ್ತೀರ್ಣ ಅಂದ್ರೆ ಒಳಗಿನ ಭಾಗ. ಯಾವುದೇ ಒಂದು ವಸ್ತುವನ್ನ ನೀವು ತಗೊಂಡ್ರೆ ಆ ವಸ್ತುವಿನ ಒಳಗಡೆ ಇರುವಂತಹ ಭಾಗಕ್ಕೆ ನಾವು ವಿಸ್ತೀರ್ಣ, ಒಳಗಡೆ ಇರುವಂತಹ ಜಾಗಕ್ಕೆ ನಾವೇನಂತ ಕರಿತೀವಿ? ವಿಸ್ತೀರ್ಣ. ಈ ತ್ರಿಭುಜದ ಒಳಗೆ ಎಷ್ಟು ಇದೆ ಜಾಗ ಅಂತ ಅಂದ್ರೆ ಅದು ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ. ಈ ಆಯತದ ಒಳಗಿನ ಭಾಗವನ್ನ ಕಂಡುಹಿಡಿಬೇಕಂದ್ರೆ, ಎಷ್ಟು ಜಾಗ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಅದನ್ನ ವಿಸ್ತೀರ್ಣ ಅಂತ ಕರಿತೀವಿ. ಇದು ಆಯತದ ವಿಸ್ತೀರ್ಣ. ಹಾಗಾದ್ರೆ ಒಳಗಿನ ಭಾಗವನ್ನ ನಾವು ಹೇಳಿದ್ರೆ ಅದು ವಿಸ್ತೀರ್ಣ, ಹೊರಗಿನ ಭಾಗ ಹೇಳಿದ್ರೆ ಅದು ಸುತ್ತಳತೆ. ಓಕೆ, ಹಾಗಾದ್ರೆ ಈಗ ನಾವು ಹಿಂದಿನ ಒಂದು ಉದಾಹರಣೆಯಲ್ಲಿ ನೋಡೋದಾದ್ರೆ, ನಮಗೆ ರೇಖಾಗಣಿತದಲ್ಲಿ ಹಲವಾರು ಆಕೃತಿಗಳ ಪರಿಚಯ ಇದೆ ನಮ್ಗೆ. ಹೌದಾ?
ನಮಗೆ ಏನಂತ ಇದೆ, ಹಲವಾರು ಆಕೃತಿಗಳ ಪರಿಚಯ ಇದೆ. ಯಾವುದು? ತ್ರಿಕೋನ ಗೊತ್ತಿದೆ ನಮ್ಗೆ, ವೃತ್ತ ಗೊತ್ತಿದೆ, ಚೌಕ ಗೊತ್ತಿದೆ, ಆಯತ ಗೊತ್ತಿದೆ. ಹೌದಾ? ಹಾಗಾದ್ರೆ ಏನಂತ ಕರೀತಾರೆ ಇವುಗಳನ್ನ? ಇಲ್ಲಿ ತ್ರಿಭುಜ 3 ಬಾಹುಗಳನ್ನ ಹೊಂದಿದೆ. ವೃತ್ತ ಒಂದೇ, ಅಂದ್ರೆ ಇದು ವೃತ್ತ ಹೇಗಿದೆ? ಸಮತಲದ ಮೇಲೆ ನಾವು ಈ ರೀತಿ ರೌಂಡ್ ಆಗಿ ಎಳಿತೀವಿ, ಇದು ವೃತ್ತ. ಇದು 4 ಬಾಹುಗಳನ್ನ ಹೊಂದಿದೆ, ಇದು ಕೂಡ 4 ಬಾಹುಗಳನ್ನ ಹೊಂದಿದೆ. ಆದರೆ ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮ, ಆದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರತ್ತೆ. ಹೌದಾ? ಒಂದಕ್ಕಿಂತ ಅಥವಾ 3ಕ್ಕಿಂತ, ನಾವು ಹೆಚ್ಚಾಗಿ ಏನಂತ ಪರಿಗಣಿಸ್ತೀವಿ? 3ಕ್ಕಿಂತ ಹೆಚ್ಚು ಅಂತ ಕರಿತೀವಿ. 3ಕ್ಕಿಂತ ಹೆಚ್ಚು ಬಾಹುಗಳನ್ನ ಹೊಂದಿರುವಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಬಹುಭುಜಾಕೃತಿಗಳು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಈ ಕೆಲವು ಬಹುಭುಜಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂತ್ರಗಳನ್ನ ನಾವು ನೋಡೋಣ. ಓಕೆ, ಇದೇನಿದು? ಮೊದಲನೇದು, ಇಲ್ಲಿ ಶೇಪ್ಸ್ ಇದೆ, ಆಕೃತಿಗಳಿವೆ, ಇದರ ಹೆಸರಿದೆ, ಅದರ ವಿಸ್ತೀರ್ಣ, ಏರಿಯಾ ಅಂತಂದ್ರೆ ವಿಸ್ತೀರ್ಣ, ಎಷ್ಟು ಜಾಗ, ಎಷ್ಟು ಏರಿಯಾ ಅಂತ ಕರಿತೀವಲ್ಲ ಅದು ವಿಸ್ತೀರ್ಣ. ನೆಕ್ಸ್ಟ್ ಪೆರಿಮೀಟರ್. ಪೆರಿಮೀಟರ್ ಅಂತಂದ್ರೆ ಸುತ್ತಳತೆ. ಸುತ್ತಳತೆಯನ್ನ ನಾವೇನಂತ ಕರಿತೀವಿ? ಪೆರಿಮೀಟರ್ ಅಂತ ಕರಿತೀವಿ. ಹೌದಲ್ಲ? ಹಾಗಾದ್ರೆ ಮೊದಲನೇ ನೋಡೋದಾದ್ರೆ ಇದು ಯಾವ ಒಂದು ಆಕೃತಿ? ಇದು ಆಯತಾಕೃತಿ. ಹೌದಾ? ಆಯತಾಕೃತಿ, ಅದನ್ನ ರೆಕ್ಟ್ಯಾಂಗಲ್ ಅಂತ ಕರೀತಾರೆ, ಆಯತ. ನೆಕ್ಸ್ಟ್, ಅದರ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ? ಹೈಟ್ ಇಂಟು ಬ್ರೆಡ್. ಓಕೆ, ಸುತ್ತಳತೆ 2 × h+b, ಹೈಟ್ ಪ್ಲಸ್ ಬ್ರೆಡ್. ಅದೇ ತರಹ ಚೌಕವನ್ನ ನೋಡಿದ್ರೆ ಚೌಕ 4 ಬಾಹುಗಳು ಸಮ, ಹಾಗಾಗಿ ನಾವೇನಂತ ಕರಿತೀವಿ? a × a. ಒಂದು ಬಾಹುವಿನ ಅಳತೆ a ಇದೆ, ಮತ್ತೊಂದು ಬಾಹುವಿನ ಅಳತೆ a ಇದೆ, ಇದು ಎಷ್ಟಿದೆ ಇದು ಅಷ್ಟೇ ಇರತ್ತೆ, ಇದು ಎಷ್ಟಿದೆ ಇದು ಅಷ್ಟೇ ಇರತ್ತೆ, ಹಾಗಾಗಿ a × a ಅಂತ ಕರಿತೀವಿ. ಇದು ಏರಿಯಾ. ವಿಸ್ತೀರ್ಣ ಅಂದ್ರೆ 4 ಬಾಹುಗಳಿದೆ, 4 ಬಾಹುಗಳನ್ನ ಕೂಡಿಸಿದಾಗ, ಅಂದ್ರೆ ಆ 4 ಬಾಹುವಿನ ಅಳತೆಯನ್ನ ತಗೊಂಡಾಗ ನಿಮಗೆ ಸುತ್ತಳತೆ ಸಿಗತ್ತೆ. ಹಾಗಾಗಿ ನಾವು ಅದನ್ನ 4 × a ಅಂತ ಬರಿತೀವಿ. ಅದೇ ರೀತಿ ತ್ರಿಭುಜವನ್ನ ತಗೊಂಡ್ರೆ ಇದು ಯಾವ ಆಕೃತಿ? ಇದು ತ್ರಿಭುಜಾಕೃತಿ. ಈ ತ್ರಿಭುಜದ ಮಧ್ಯಭಾಗದಲ್ಲಿ ನೀವು ಈ ರೀತಿ ಒಂದು ಲೈನ್ ಅನ್ನ ಎಳೆದ್ರೆ ಅದು ಏನಾಗತ್ತೆ? ತ್ರಿಭುಜದ ಎತ್ತರ ಆಗತ್ತೆ. ಹಾಗಾಗಿ ಅದನ್ನ ಹೈಟ್, ಎಚ್ಚದಿಂದ ಸೂಚಿಸ್ತೀವಿ. ಇದು ತ್ರಿಭುಜದ ಎತ್ತರ. ಓಕೆ, ನೆಕ್ಸ್ಟ್ ಇದು ಪಾದ, ಇದು ಎತ್ತರ. ಓಕೆ, ಈಗ ನಾವೇನಾದ್ರೂ ತ್ರಿಭುಜ ABC ಅಂತ ನಾವು ಕನ್ಸಿಡರ್ ಮಾಡಿದ್ರೆ ABC ಅಲ್ಲಿ BC ಪಾದ, ಈ A ಇದನ್ನ ನಾವು D ಅಂತ ಕರೆಯೋಣ, ಅಥವಾ AD ಏನಿದೆ ಇದು ಎತ್ತರ. ಇಲ್ಲಿ ಟ್ರಯಾಂಗಲ್, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? 1/2 × ಹೈಟ್ × ಬೇಸ್, ಅಂದ್ರೆ 1/2 ಪಾದ × ಎತ್ತರ, ಅಥವಾ ಎತ್ತರ × ಪಾದ, ಪಾದ × ಎತ್ತರ. ಇಲ್ಲಿ ಎತ್ತರ ಏನಿದೆ? h ಇದೆ, ಪಾದ ಏನಿದೆ ಇದನ್ನ ನಾವು b ಅಂತ ತಗೊಂಡಿದೀವಿ ಅಳತೆಯನ್ನ, ಹಾಗಾಗಿ ಇದನ್ನ ಹೆಂಗ್ ಬರಿತೀವಿ? 1/2 h × b ಅಂದ್ರೂ ಒಂದೇ, b × h ಅಂದ್ರೂ ಒಂದೇ. ಪಾದ b ಅಂತ ತಗೊಂಡಿದೀವಿ, ಎತ್ತರವನ್ನ h ಅಂತ ತಗೊಂಡಿದೀವಿ, ಹಾಗಾಗಿ ಪಾದ × ಎತ್ತರ, b × h ಆರ್ h × b. ನೆಕ್ಸ್ಟ್, ಸುತ್ತಳತೆ ಏನಾಗತ್ತೆ ಮಕ್ಕಳೇ? ನೀವಿಲ್ಲಿ ಈ ಬಾಹುವಿನ ಅಳತೆ, AB ಬಾಹುವಿನ ಅಳತೆಯನ್ನ ನೀವು a ಅಂತ ತಗೊಂಡಿದ್ದೀರಾ, ಈ AC ಬಾಹುವಿನ ಅಳತೆಯನ್ನ a ಅಂತ ತಗೊಂಡಿದ್ದೀರಾ, BC ಬಾಹುವಿನ ಅಳತೆಯನ್ನ b ಅಂತ ತಗೊಂಡಿದ್ದೀರಾ. ಹಾಗಾದ್ರೆ ಸುತ್ತಳತೆ ಏನಾಗತ್ತೆ? ಇಷ್ಟು ಬಾಹುವಿನ ಅಳತೆಯನ್ನ ಕೂಡಿಸಿದಾಗ, ಅಂದ್ರೆ ಈ ಹೊರಭಾಗದ ಅಷ್ಟು ಅಳತೆಯನ್ನ ಕೂಡಿಸಿದಾಗ ನಿಮಗೆ ಸುತ್ತಳತೆ ಸಿಗತ್ತೆ. ಫಾರ್ಮುಲಾ ಏನಾಗತ್ತೆ? a + a + b, ಅಂದ್ರೆ ಹೊರಗಿನ ಅಳತೆಯನ್ನ, ಅಷ್ಟು ಅಳತೆಯನ್ನ ಕೂಡಿಸಿದಾಗ ನಿಮಗೆ ಸುತ್ತಳತೆ ಸಿಗತ್ತೆ. ಹೌದಲ್ಲ? ಅದೇ ತರಹ ಇದೇನಿದು? ಎಸ್, ವೃತ್ತ. ಇದು ಏನಿದು? ವೃತ್ತ. ವೃತ್ತದಲ್ಲಿ ನೀವೇನನ್ನ ನೋಡ್ತೀರಾ ಮಕ್ಕಳೇ? ವೃತ್ತ ಕೇಂದ್ರವನ್ನ ನೋಡ್ತೀರಾ. ವೃತ್ತ ಕೇಂದ್ರದಿಂದ ಪರಿಧಿ ಅಥವಾ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಒಂದು ರೇಖೆಯನ್ನ ಎಳೆದರೆ ನಿಮ್ಗೆ ಏನ್ ಸಿಗತ್ತೆ? ತ್ರಿಜ್ಯ ಸಿಗತ್ತೆ. ಆ ತ್ರಿಜ್ಯವನ್ನ ರೇಡಿಯಸ್ ಅಂತ ಕರೀತಾರೆ. ಆ ರೇಡಿಯಸ್ ಅನ್ನ r ದಿಂದ ಸೂಚಿಸ್ತಾರೆ. ಅದು ನಮ್ಗೆಲ್ಲಾ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಈ ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? πr². ನೆನ್ಪಿಟ್ಕೊಳ್ರಿ, πr². ಓಕೆ, ಸುತ್ತಳತೆಯನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? 2πr. ಇದನ್ನ ಪರಿಧಿ ಅಂತಾನು ಕರೀತಾರೆ ಇಲ್ಲಿ. ಹೌದಾ? ಪರಿಧಿ ಅಂದ್ರೆ ಸುತ್ತಳತೆ. ಇದು ಯಾವುದು ಮಿಸ್? ಇದು ಸಮಾಂತರ ಚತುರ್ಭುಜ. ಹೇಗೆ?
ಇಲ್ಲಿ ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ ಇರುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಇಲ್ಲಿ ನಮಗೆ ಆಯತದಲ್ಲೂ ಕೂಡ ಅಭಿಮುಖ ಬಾಹುಗಳು ಸಮ, ಆದರೆ ಹೆಂಗಿರತ್ತೆ, ಇಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರತ್ತೆ. ಚೌಕದಲ್ಲಿ ಬಾಹುವಿನ ಅಳತೆ ಸಮ, ಎಲ್ಲಾ ಕೋನಗಳ ಅಳತೆ ಸಮ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಹೆಂಗಿರತ್ತೆ, ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ. ಓಕೆ, ಇದು ಸಮಾಂತರ ಚತುರ್ಭುಜದ ವಿಶಿಷ್ಟವಾದ ಲಕ್ಷಣ, ನೆನ್ಪಿಟ್ಕೊಳ್ರಿ. ಇದು ಸಮಾಂತರ ಚತುರ್ಭುಜ. ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಈ ಬಾಹುವಿನ ಅಳತೆಯನ್ನ ಎ ಅಂತ ತಗೊಂಡಿದೀವಿ, ಈ ಬಾಹುವಿನ ಅಳತೆಯನ್ನ ಬಿ ಅಂತ ತಗೊಂಡಿದೀವಿ. ಅಭಿಮುಖ ಬಾಹುಗಳು ಸಮ ಅಂತ ಹೇಳಿದಾಗ ಏನಾಗತ್ತೆ, ಇಲ್ಲಿ ಎತ್ತರ ಎಚ್ ಅಂತ ಈ ರೀತಿ ನೀವೇನಾದ್ರೂ ಒಂದು ಲೈನ್ ಅನ್ನ ಎಳೆದ್ರೆ ಇದು ಆ ಸಮಾಂತರ ಚತುರ್ಭುಜದ ಎತ್ತರ ಆಗತ್ತೆ. ಹಾಗಾಗಿ ಇದನ್ನ ಎಚ್ ದಿಂದ ಸೂಚಿಸ್ತೀವಿ, ಎಚ್ ಇಂಟು ಬಿ. ಇದು ವಿಸ್ತೀರ್ಣ. ಇನ್ನು ನಾವು ಸುತ್ತಳತೆಯನ್ನ ಹೇಗೆ ಕಂಡುಹಿಡಿತೀವಿ, 2 ಇಂಟು ಎ ಪ್ಲಸ್ ಬಿ. 2 ಅಂದ್ರೆ ಅಭಿಮುಖ ಬಾಹುಗಳು, ಈ ಕಡೆ ಇದ್ದದ್ದು ಬಾಹು ಮತ್ತೆ ಈ ಬಾಹು ಎರಡನ್ನು ಕೂಡಿಸಿದ್ರೆ 2 ಆಗತ್ತಲ್ಲ. ಸೊ 2 ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಇದು ಎ ಆದ್ರೆ ಇದು ಎ ಆಗತ್ತೆ, ಇದು ಬಿ ಆದ್ರೆ ಇದು ಬಿ ಆಗತ್ತೆ. ಹಾಗಾಗಿ 2 ಎಗಳಿವೆ, 2 ಬಿಗಳಿವೆ. 2 ಎ ಪ್ಲಸ್ 2 ಬಿ ಅಂದ್ರೆ 2 ಕಾಮನ್ ತೆಗಿತೀರಾ, 2 ಇಂಟು ಎ ಪ್ಲಸ್ ಬಿ ಆಗತ್ತೆ. ಇದು ನಮ್ಮ ಸಮಾಂತರ ಚತುರ್ಭುಜದ ಸುತ್ತಳತೆ. ಹಾಗಾದ್ರೆ ಮಕ್ಕಳೇ, ಈಗ ನಾವೇನ್ ಮಾಡೋಣ, ತ್ರಾಪಿಜ್ಯ ಹೆಸರು ಕೇಳಿದಿರಾ? ಇದು ಕೂಡ ಒಂದು ಬಹುಭುಜಾಕೃತಿ, ತ್ರಾಪಿಜ್ಯ. ಇಲ್ಲಿ ನಾವು ನೋಡಿರುವಂತಹ ಆಕೃತಿಗಳು ಕೂಡ ಬಹುಭುಜಾಕೃತಿಗಳೇ. ಅದೇ ರೀತಿ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಓಕೆ, ಎಸ್ ಮಕ್ಕಳೇ, ಇಲ್ಲಿ ನಮಗೆ ಒಂದು ತ್ರಾಪಿಜ್ಯ ಇದೆ, ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ತ್ರಾಪಿಜ್ಯ ಅಂತ ಇದೆ. ಈಗ ನಾವೇನ್ ಮಾಡೋಣ, ಈ ತ್ರಾಪಿಜ್ಯಕ್ಕೆ ಒಂದು ಹೆಸರು ಕೊಡೋಣ. ಏನಂತ? ಎ ಬಿ, ಓಕೆ, ಸಿ ಡಿ ಇ ಅಂತ ಹೆಸರು ಕೊಡೋಣ. ಇದು ಒಂದು ತ್ರಾಪಿಜ್ಯ. ಇಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಈ ತ್ರಾಪಿಜ್ಯ ಇದನ್ನ ನಾವು ಏನ್ ಮಾಡೋಣ, ಈ ಬಾಹುವಿನ ಅಳತೆಯನ್ನ ಎ ಅಂತ ತೆಗೆದುಕೊಳ್ಳೋಣ. ಓಕೆ, ಏನಂತ ತಗೊಳ್ಳೋಣ? ಎ ಅಂತ ತೆಗೆದುಕೊಳ್ಳೋಣ. ಓಕೆ, ಈ ಬಾಹುವಿನ ಅಳತೆ ಎ ಆದ್ರೆ ಏನಾಗತ್ತೆ, ಇದು ಕೂಡ ಎ ಆಗತ್ತೆ. ಯಾಕೆ ಅಂತಂದ್ರೆ ಇವೆರಡು ಬಾಹುಗಳು ಸಮ, ತ್ರಾಪಿಜ್ಯದಲ್ಲಿ ಈ 2 ಬಾಹುಗಳು ಸಮವಾಗಿರತ್ತೆ. ನೆಕ್ಸ್ಟ್, ಈ ಅಳತೆಯನ್ನ ನಾವೇನಂತ ತಗೊಳ್ಳೋಣ? ಎಚ್ ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ? ಎಚ್ ಅಂತ ತಗೊಳ್ಳೋಣ. ಇದು ಕೂಡ ಎಚ್ ಆಗತ್ತೆ, ಹೌದಾ? ನೆಕ್ಸ್ಟ್, ಇಲ್ಲಿ ಡಿ ಮತ್ತು ಸಿ, ಅಥವಾ ಇಲ್ಲಿ ಡಿ ಎ ಬಿ ಸಿ ಡಿ, ಇದ್ರ ಮಧ್ಯಭಾಗದಲ್ಲಿ ಇರುವಂತದ್ದನ್ನ ನಾವು ಏನಂತ ತಗೊಳ್ಳೋಣ? ಸಿ, ಅಥವಾ ಯಾವುದೇ ಬೇರೆ ಅಕ್ಷರ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ಇ ಅಂತ ತಗೊಳ್ಳೋಣ. ಓಕೆ, ಇ ಅಂತ ತಗೊಳ್ಳೋಣ. ಇವಾಗ ಇಲ್ಲಿ ನಿಮಗೆ 2 ಆಕೃತಿಗಳು ಕಾಣಿಸ್ತಾ ಇದೆ. ಒಂದು ತ್ರಾಪಿಜ್ಯವನ್ನ ನಾವು ಮಧ್ಯಭಾಗದಲ್ಲಿ ಒಂದು ರೇಖೆಯನ್ನ ಎಳೆದರೆ ಅದು ತ್ರಾಪಿಜ್ಯವನ್ನ ಒಂದು ತ್ರಿಭುಜ ಮತ್ತು ಒಂದು ಆಯತಾಕಾರದಲ್ಲಿ ವಿಭಾಗಿಸುತ್ತೆ. ಇದು ತ್ರಿಭುಜ, ಇದು ಆಯತ. ಹಾಗಾದರೆ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ಹೇಗ್ ಕಂಡುಹಿಡಿತೀರಾ? ತ್ರಾಪಿಜ್ಯದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಕಾಣಿಸ್ತಾ ಇದೆ ನಿಮ್ಗೆ? ತ್ರಿಭುಜ ಇ ಸಿ ಡಿ ಯ ವಿಸ್ತೀರ್ಣ. ಅಂದ್ರೆ ನಿಮಗೆ 2 ಆಕೃತಿಗಳು ಕಾಣಿಸ್ತಾ ಇದೆ, ಒಂದು ತ್ರಿಭುಜ ಮತ್ತು ಒಂದು ಆಯತ. ಈ 2 ಆಕೃತಿಗಳ ವಿಸ್ತೀರ್ಣಗಳನ್ನ ಕೂಡಿಸಿದರೆ ನಿಮಗೆ ತ್ರಾಪಿಜ್ಯದ ವಿಸ್ತೀರ್ಣ ಸಿಗತ್ತೆ, ಹೌದಾ? ಹಾಗಾಗಿ ತ್ರಿಭುಜ ಇ ಸಿ ಡಿ ಯ ವಿಸ್ತೀರ್ಣ, ಓಕೆ, ವಿಸ್ತೀರ್ಣ ಪ್ಲಸ್ ಆಯತ ಎ ಬಿ ಸಿಇ ಯ ವಿಸ್ತೀರ್ಣ. ಓಕೆ, ಎ ಬಿ, ಅಥವಾ ನಾವೇನ್ ಮಾಡೋಣ, ಇದನ್ನ ಇ ಅಂತ ತಗೊಳ್ಳೋಣ, ಅಂದ್ರೆ ನಿಮ್ಗೆ ಬರ್ಕೊಳಕ್ ಈಸಿ ಆಗತ್ತೆ. ಇದನ್ನೇ ನಾವು ಡಿ ಅಂತ ತಗೊಳ್ಳೋಣ. ಓಕೆ, ಇದನ್ನ ಡಿ ಅಂತ ತಗೊಳ್ಳೋಣ, ಇದನ್ನ ಇ ಅಂತ ತಗೊಳ್ಳೋಣ. ಇಲ್ಲ ಅಂದ್ರೆ ಹಾಗೆ ಬರೆಯೋಣ, ಅಂದ್ರೆ
ಇದನ್ನ ಡಿ ಅಂತಾನೆ ತಗೊಳ್ಳೋಣ. ಓಕೆ, ಎ ಸಿ ಡಿ ಯ ವಿಸ್ತೀರ್ಣ ಪ್ಲಸ್ ಆಯತ ಯಾವ್ದಿದೆ ಆಯತ ಎ ಬಿ ಸಿಇ ಯ ವಿಸ್ತೀರ್ಣ, ಸಿಇ ಯ ವಿಸ್ತೀರ್ಣ. ಓಕೆ, ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ನಮ್ಗೆಲ್ಲ ಗೊತ್ತು. 1/2 ಪಾದ ಇಂಟು ಎತ್ತರ. ಹೌದಾ, ಪಾದ ಇಂಟು ಎತ್ತರ ಪ್ಲಸ್ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಹೌದಾ, ಉದ್ದ ಇಂಟು ಅಗಲ. ನಾವ್ ಹಿಂದೆನೆ ನೋಡಿದೀವಿ, ಉದ್ದ ಇಂಟು ಅಗಲ. ಹಾಗಾದ್ರೆ ಇಲ್ಲಿ ನಮಗೆ 1/2 ಪಾದ ಏನಿದೆ ಮಕ್ಕಳೇ, ಇಲ್ಲಿ ಪಾದ ಏನಿದೆ ಎಚ್ ಇದೆ, ಸೊ ಎಚ್ ಅಂತ ಬರೆಯೋಣ. ಎತ್ತರ ಏನಿದೆ ಮಕ್ಕಳೇ, ಇಲ್ಲಿ ಎತ್ತರವನ್ನ ನಾವು ಸಿ ಅಂತ ತಗೊಳ್ಳೋಣ. ಓಕೆ, ಅಥವಾ ಬೇರೆ ಏನಾದ್ರೂ ಅಕ್ಷರ ಇ ಅಂತ ತಗೊಳ್ಳೋಣ, ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಇ ಅಂತ ತಗೊಳ್ಳೋಣ. ಪ್ಲಸ್ ಉದ್ದ ಏನಿದೆ ಇಲ್ಲಿ ಎ ಪ್ಲಸ್ ಎಚ್, ಸಾರಿ, ಇಲ್ಲಿ ಉದ್ದ ಎಚ್ ಇದೆ, ಅಗಲ ಎ ಇದೆ, ಎಚ್ ಇಂಟು ಎ. ಹೌದಾ, ಎಚ್ ಇಂಟು ಎ. ಹಾಗಾದ್ರೆ ಇಲ್ಲಿ ಏನ್ ಕಾಮನ್ ಇದೆ ಎರಡರಲ್ಲೂ? ಎಚ್ ಎಚ್ ಕಾಮನ್ ಇದೆ, ಎಚ್ ಅನ್ನ ಹೊರಗೆ ತೆಗಿತೀರಾ. ನೆಕ್ಸ್ಟ್ ಏನ್ ಉಳಿತು? ಇಲ್ಲಿ 1/2 ಇಂಟು ಇ ಪ್ಲಸ್ ಎ ಉಳಿತು. ಹೌದಾ, ಇ ಪ್ಲಸ್ ಎ ಅಂದ್ರೆ ಎಚ್ ಇಂಟು ಇ ಪ್ಲಸ್ ಎ ಡಿವೈಡೆಡ್ ಬೈ 2 ಉಳಿತು. ಹೌದಲ್ಲ ಮಕ್ಕಳೇ, ಇ ಪ್ಲಸ್ ಎ ಡಿವೈಡೆಡ್ ಬೈ 2. ಸೊ ನಾವೇನ್ ಮಾಡೋಣ, ಇದನ್ನ ಲಸ ತೆಗಿಬೇಕಲ್ಲ. ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರತ್ತೆ. ಸೊ 2 ಇಂಟು 1 ಅಂದ್ರೆ 2 ಲಸ ಆಯ್ತು. ಇದನ್ನ ನಾವು 1 ಇಂಟು 1 2 ಇಂಟು ಎ ಮಾಡಿದ್ರೆ ನಮ್ಗೆ 2 ಎ ಬರುತ್ತೆ. ಹಾಗಾದ್ರೆ ಎಚ್ ಇಂಟು ಇ ಪ್ಲಸ್ ಎ ಅಂತಂದ್ರೆ ನಾವ್ ಇದನ್ನ ಕಂಪ್ಲೀಟ್ ಆಗಿ ಬಿ ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ? ಸ್ಮಾಲ್ ಬಿ ಅಂತ ಕನ್ಸಿಡರ್ ಮಾಡೋಣ. ಇದನ್ನ ಇಷ್ಟು ಡಿ ದಿಂದ ಬಿ ವರೆಗೂ ಇ ಪ್ಲಸ್ ಎ ಅಂತ ಅಂದ್ರೆ ಬಿ ಅಂತ ತಗೊಳ್ಳೋಣ. ಅವಾಗ ಏನಾಗತ್ತೆ, ಇ ಪ್ಲಸ್ ಎ ಅಂತ ಅಂದ್ರೆ 2a ಪ್ಲಸ್ ಇ ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಇವಾಗ ಈ 2 ಅನ್ನ ನಾವು ಹೊರಗೆ ಹಾಕೋಣ. ಅಂದ್ರೆ ಹೆಂಗ್ ಬರ್ಕೋಬಹುದು ಇದನ್ನ? ಎಚ್ ಇಂಟು ಹಾಫ್ ಇಂಟು 2a ಪ್ಲಸ್ ಇ ಅಂತ ಬರ್ಕೋಬಹುದು. ಓಕೆ, ಎಚ್ ಇಂಟು ಹಾಫ್ 2a ಅನ್ನ ಬಿಡಿಸಿದ್ರೆ a ಪ್ಲಸ್ ಎ ಆಗತ್ತೆ ಪ್ಲಸ್ ಇ ಆಗತ್ತೆ. ಹೌದಲ್ಲ ಮಕ್ಕಳೇ? ಎಚ್ ಇಂಟು 1/2 ಇಂಟು ಈ ಎ ಪ್ಲಸ್ ಇ ಇದೆ ಅಲ್ಲ, ಎ ಪ್ಲಸ್ ಬಿ ಇ ಅಂತ ಅಂದ್ರೆ ನಾವು ಫುಲ್ ಅದನ್ನ ಬಿ ಅಂತ ಕನ್ಸಿಡರ್ ಮಾಡಿದೀವಿ. ಎ ಪ್ಲಸ್ ಇ ಮಾಡಿದ್ರೆ ನಿಮ್ಗೆ ಡಿ ಬಿ ಅಳತೆ ಸಿಗತ್ತೆ. ಅದನ್ನ ನಾವು ಬಿ ಅಂತ ತಗೊಂಡಿದೀವಿ, ಎ ಪ್ಲಸ್ ಬಿ ಆಗತ್ತೆ. ಹಾಗಾಗಿ ತ್ರಾಪಿಜ್ಯದ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ? ತ್ರಾಪಿಜ್ಯದ ವಿಸ್ತೀರ್ಣ ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಅಂದ್ರೆ ಇದು ತ್ರಾಪಿಜ್ಯದ ವಿಸ್ತೀರ್ಣ. ಹೌದಾ? ತ್ರಾಪಿಜ್ಯದ ವಿಸ್ತೀರ್ಣ ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ತ್ರಾಪಿಜ್ಯದ ವಿಸ್ತೀರ್ಣ ಸಿಗತ್ತೆ. ಎಚ್ ಅಂತ ಅಂದ್ರೆ ಎತ್ತರ. ಹೌದಾ? ಎಚ್ ಅಂತಂದ್ರೆ ಏನ್ ಮಕ್ಕಳೇ? ಎತ್ತರ ಇಂಟು ಸಮಾಂತರ ಚತುರ್ಭುಜದ ಸಮಾಂತರ ಬಾಹುಗಳ ಮೊತ್ತ. ಇವೇ ನೀವು ಎ ಪ್ಲಸ್ ಬಿ ಅಂತ ಅಂದ್ರೆ ಸಮಾಂತರ ಬಾಹುಗಳ ಮೊತ್ತ. ಎ ಪ್ಲಸ್ ಬಿ ಸಮಾಂತರ ಬಾಹುಗಳ ಮೊತ್ತ ಡಿವೈಡೆಡ್ ಬೈ 2. ಬಾಹುಗಳ ಮೊತ್ತ ಡಿವೈಡೆಡ್ ಬೈ 2 ಅಂದ್ರೆ ನಮಗೆ ತ್ರಾಪಿಜ್ಯದ ವಿಸ್ತೀರ್ಣ ಸಿಕ್ತು. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಇದೇ ತರಹ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣವನ್ನ ನೋಡೋಣ. ಇದು ಒಂದು ಸಾಮಾನ್ಯ ಚತುರ್ಭುಜ. ಸಾಮಾನ್ಯ ಚತುರ್ಭುಜವನ್ನ ನಾವು ಏನ್ ಮಾಡೋಣ? ಹೆಸರಿಸೋಣ. ಇದಕ್ಕೆ ಏನಂತ ಹೆಸರು ಕೊಡೋಣ? ಇದಕ್ಕೆ ಎ ಬಿ ಓಕೆ ಸಿ ಡಿ ಅಂತ ಹೆಸರಿಸೋಣ. ಈ ಒಂದು ಸಾಮಾನ್ಯ ಚತುರ್ಭುಜದಲ್ಲಿ ನಾನ್ ಹೇಳಿದ ಹಾಗೆ ಅಭಿಮುಖ ಬಾಹುಗಳು ಸಮ ಮತ್ತೆ ಅಭಿಮುಖ ಕೋನಗಳು ಸಮವಾಗಿರತ್ತೆ. ಈಗ ನಾವೇನ್ ಮಾಡೋಣ?
ABCD ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣವನ್ನ ಎಳೆಯೋಣ. ಯಾವ್ದು ಕರ್ಣ ಆಗತ್ತೆ ಇಲ್ಲಿ? AC ಒಂದು ಕರ್ಣ ಆಗತ್ತೆ, ಹೌದಾ? AC ಕರ್ಣ ಯಾಕೆ ಎಳಿತೀವಿ? ಯಾಕೆ ಅಂತಂದ್ರೆ ಈ ಒಂದು ಸಮಾಂತರ ಚತುರ್ಭುಜವನ್ನ ಎರಡು ತ್ರಿಭುಜಗಳಾಗಿ ವಿಂಗಡಿಸೋದಕ್ಕೆ. ಎರಡು ತ್ರಿಭುಜಗಳಾಗಿ ವಿಂಗಡಿಸಿ ನಾವೇನ್ ಮಾಡಬಹುದು? ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಅದಕ್ಕೆ ನಾವೇನಂತ ಕರಿತೀವಿ? ಈ ರೀತಿ ಒಂದು ಕರ್ಣವನ್ನ ಎಳೆಯುವುದರ ಮೂಲಕ ಎರಡು ತ್ರಿಭುಜಗಳಾಗಿ ವಿಭಾಗಿಸೋದಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜೀಕರಣ. ಏನಂತ ಕರಿತೀವಿ? ನೆನ್ಪಿಟ್ಟುಕೊಳ್ರಿ, ತ್ರಿಭುಜೀಕರಣ. ತ್ರಿಭುಜೀಕರಣ ಯಾಕೆ? ನಮಗೆ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಸುಲಭ ಆಗೋ ರೀತಿಯಲ್ಲಿ ನಾವು ಎರಡು ತ್ರಿಭುಜಗಳಾಗಿ ವಿಂಗಡಿಸ್ತೀವಿ. ಕರ್ಣವನ್ನ ಎಳೆಯುವುದರ ಮೂಲಕ ನಾವೇನ್ ಮಾಡ್ತೀವಿ? ಎಳೆಯುವುದರ ಮೂಲಕ ಈ ಒಂದು ಸಮಾಂತರ ಚತುರ್ಭುಜವನ್ನು ಮೂಲಕ ಎರಡು ತ್ರಿಭುಜಗಳಾಗಿ ವಿಂಗಡಿಸುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜಗಳಾಗಿ ವಿಂಗಡಿಸುವುದು. ಅದನ್ನ ನಾವು ತ್ರಿಭುಜೀಕರಣ ಅಂತ ಕರಿತೀವಿ. ಏನಂತ ಕರೀತಾರೆ ಅದಕ್ಕೆ? ವಿಂಗಡಿಸುವುದು. ಓಕೆ, ಎಸ್. ಈಗ ಇಲ್ಲಿ ಒಂದು ತ್ರಿಭುಜ ಆಯ್ತು, ಇಲ್ಲಿ ಒಂದು ತ್ರಿಭುಜ ಆಯ್ತು. ತ್ರಿಭುಜ ಬಂದ್ಮೇಲೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಕೂಡಿಸಿದರೆ ನಿಮಗೆ ಈ ಒಟ್ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? ಪಾದ ಇಂಟು ಎತ್ತರ, ಹಾಫ್ ಪಾದ ಇಂಟು ಎತ್ತರ, 1/2 ಪಾದ ಇಂಟು ಎತ್ತರ. ಪಾದ ಇದೆ, ಎತ್ತರ ಎಲ್ಲಿದೆ? ಸೊ ಎತ್ತರ ಬೇಕಾದ್ರೆ ನಾವೇನ್ ಮಾಡೋಣ? ಇಲ್ಲಿ ಒಂದು ರೇಖೆಯನ್ನ ಎಳೆಯೋಣ, ಇಲ್ಲಿ ಒಂದು ರೇಖೆಯನ್ನ ಎಳೆಯೋಣ. ಇದನ್ನ ನಾವು BE ಅಂತ ಕರೆಯೋಣ, ಇದನ್ನ DF ಅಂತ ಸೂಚಿಸೋಣ. BE ಮತ್ತು DF ಗಳು ಈ ತ್ರಿಭುಜದ ಎತ್ತರ BE, ಇದನ್ನ H1 ಅಂತ ಕರೆಯೋಣ. ಓಕೆ, ಇದನ್ನ H2 ಅಂತ ಕರೆಯೋಣ. ಇದು D2, ಇದು ಹೈಟ್ 2 ಅಂದ್ರೆ ಈ ಒಂದು ತ್ರಿಭುಜದ ಎತ್ತರ, ಇದು ಈ ತ್ರಿಭುಜದ ಎತ್ತರ. ಹಾಗಾದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಈಗ ಹೇಗೆ ಕಂಡುಹಿಡಿಯೋದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ಈಸ್ ಈಕ್ವಲ್ ಟು, ಹೇಗೆ ಕಂಡುಹಿಡಿತೀವಿ? ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಕೂಡಿಸ್ತೀವಿ. ಯಾವ ಎರಡು ತ್ರಿಭುಜ? ತ್ರಿಭುಜ ABC ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ACD ಯ ವಿಸ್ತೀರ್ಣ. ಹೌದಾ? ಇಲ್ಲಿ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ, ತ್ರಿಭುಜ 1, ತ್ರಿಭುಜ 2. ಹಾಗಾದ್ರೆ ಮೊದಲನೇ ತ್ರಿಭುಜದಲ್ಲಿ ಹಾಫ್ ಪಾದ ಇಂಟು ಎತ್ತರ. ಪಾದ ಯಾವ್ದಿದೆ? ಎರಡಕ್ಕೂ ಒಂದೇ ಪಾದ ಇದೆ, ಎರಡು ತ್ರಿಭುಜಕ್ಕೂ ಒಂದೇ ಪಾದ AC ಇದೆ, ಹೌದಾ? ಹಾಗಾಗಿ 1/2 ಪಾದ ಯಾವ್ದಿದೆ? AC ಇದೆ. ಎತ್ತರ ಯಾವ್ದಿದೆ ಮಕ್ಕಳ? ಇಲ್ಲಿ ಮೊದಲನೇ ತ್ರಿಭುಜದಲ್ಲಿ BE ಇದೆ, ಹೌದಾ? ಇದು ಪಾದ, ಇದು ಎತ್ತರ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ. ಪ್ಲಸ್ ತ್ರಿಭುಜ ACD ಯಲ್ಲಿ ಪಾದ ಯಾವ್ದಿದೆ ಮಕ್ಕಳೇ? AC ಇದೆ. ಎತ್ತರ ಯಾವ್ದಿದೆ? DF ಇದೆ, ಹೌದಾ? ಹಾಫ್ ಪಾದ AC, DF ಎತ್ತರ. ಓಕೆ, ಏನ್ ಕಾಮನ್ ಇದೆ? ಇಲ್ಲೂ AC ಇದೆ, ಇಲ್ಲೂ AC ಇದೆ, ಇಲ್ಲೂ 1/2 ಇದೆ, ಇಲ್ಲೂ 1/2 ಇದೆ. ಹಾಗಾಗಿ ನಾವೇನ್ ಮಾಡೋಣ? 1/2 ಅನ್ನ ಕಾಮನ್ ಆಗಿ ತೆಗಿಯೋಣ, AC ಅನ್ನ ಕಾಮನ್ ಆಗಿ ತೆಗಿಯೋಣ, BE ಪ್ಲಸ್ DF ಉಳಿತು, ಹೌದಾ? BE ಪ್ಲಸ್ DF ಉಳಿತು. ಈಗ ಇದು ಬೇಡ, BE ಪ್ಲಸ್ DF. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. BE ಅಂತ ಅಂದ್ರೆ ಏನು? AC ಅಂದ್ರೆ ಏನು? DF ಅಂದ್ರೆ ಏನು? ಓಕೆ, ಇಲ್ಲಿ AC ಅಂತಂದ್ರೆ ಏನು? ಇದು ಕರ್ಣವನ್ನ ಡೈಗೋನಲ್ ಅಂತ ಕರೀತಾರೆ. ಹಾಗಾಗಿ ನಾವೇನ್ ಮಾಡೋಣ? AC ಯನ್ನ D ಅಂತ ತಗೊಳ್ಳೋಣ. ಡೈಗೋನಲ್ ಅನ್ನ D ದಿಂದ ಸೂಚಿಸ್ತೀವಿ. ಹಾಗಾಗಿ AC ಯನ್ನ D ಅಂತ ತಗೊಳ್ಳೋಣ. ಹಾಫ್ D, AC ಯನ್ನ D ಅಂತ ತಗೊಂಡಿದೀವಿ. BE ಅಂತಂದ್ರೆ H1 ಅಂತ ತಗೊಂಡಿದೀವಿ. BE ಯನ್ನ H1, BE ಯ ಅಳತೆ H1 ಇದೆ, DF ನ ಅಳತೆ H2 ಇದೆ. ಹಾಗಾಗಿ BE ಜಾಗದಲ್ಲಿ H1 ಬರೆಯೋಣ, DF ಜಾಗದಲ್ಲಿ H2 ಬರೆಯೋಣ. ಹಾಗಾಗಿ ನಮ್ಮ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ? ಸಮಾಂತರ
ಚತುರ್ಭುಜದ ವಿಸ್ತೀರ್ಣ ನೆನ್ಪಿಟ್ಕೊಳ್ರಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 d into h1 plus h2. ಹೌದಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಫ್ ಡಿ ಇಂಟು h1 ಪ್ಲಸ್ h2 ಎರಡು ಎತ್ತರಗಳನ್ನ ಕೊಟ್ಟಿರ್ತಾರೆ, ಒಂದು ಕರ್ಣದ ಅಳತೆಯನ್ನ ಕೊಟ್ಟಿರ್ತಾರೆ. ಆವಾಗ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಅರ್ಥ ಆಯ್ತಲ್ಲ? ಓಕೆ. ಇದೇ ರೀತಿ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ವಜ್ರಾಕೃತಿ ಅಂತಂದ್ರೆ ಏನು? ಈ ತರಹ ಇರುವಂತಹ ಆಕೃತಿಗೆ ವಜ್ರಾಕೃತಿ ಅಂತ ಕರಿತೀವಿ. ನೋಡಿರ್ತೀರ ನೀವು, ಹೌದಲ್ಲ? ಹಾಗಾದ್ರೆ ಈ ವಜ್ರಾಕೃತಿಗೆ ಒಂದು ಹೆಸರಿಡೋಣ. ಏನಂತ ಹೆಸರಿಸೋಣ ಇದಕ್ಕೆ? ಎ ಬಿ ಸಿ ಡಿ ಅಂತ ಹೆಸರಿಸೋಣ. ಓಕೆ. ಈ ಒಂದು ವಜ್ರಾಕೃತಿಯನ್ನ ನಾವೇನ್ ಮಾಡೋಣ? ಎರಡು ಕರ್ಣಗಳನ್ನ ಎಳೆಯುವುದರ ಮೂಲಕ ತ್ರಿಭುಜಗಳಾಗಿ ವಿಂಗಡಿಸೋಣ. ಎಷ್ಟು ತ್ರಿಭುಜಗಳು ಬಂತಿಲ್ಲಿ? ಇಲ್ಲಿ 1 2 3 4 ತ್ರಿಭುಜಗಳು ಬಂತು. ಆದ್ರೆ ಇಷ್ಟನ್ನೇ ಕನ್ಸಿಡರ್ ಮಾಡೋಣ. ಅಂದ್ರೆ ಇದು ಒಂದು ದೊಡ್ಡದ್ ಒಂದು ತ್ರಿಭುಜ, ಇದು ಒಂದು ದೊಡ್ಡದ್ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ತ್ರಿಭುಜ, 2 ತ್ರಿಭುಜಗಳು ಆಯ್ತು. ಕರ್ಣವನ್ನ ಅಥವಾ ಕರ್ಣಗಳನ್ನ ಎಳೆಯುವುದರ ಮೂಲಕ ತ್ರಿಭುಜಗಳಾಗಿ ವಿಂಗಡಿಸುವುದಕ್ಕೆ ತ್ರಿಭುಜೀಕರಣ ಅಂತ ಕರಿತೀವಿ. ಹೌದಾ? ಇಲ್ಲೂ ಕೂಡ ಅದನ್ನೇ ಮಾಡಿದೀವಿ. ಕರ್ಣಗಳು AC ಮತ್ತು DB. ಹೌದಾ? ಹಾಗಾದ್ರೆ AC ಅಂದ್ರೆ ಕರ್ಣ, ಮೊದಲನೇ ಕರ್ಣ, ಅದನ್ನ ನಾವು D1 ಅಂತ ಕರೆಯೋಣ. D1 ಅಂದ್ರೆ ಡೈಗೋನಲ್. ಹೌದಾ? D1 ಅಂತ ಕರೆಯೋಣ. AC is equal to D1. ಹಾಗೆ BD is equal to D2 ಅಂತ ಕರೆಯೋಣ. BD is equal to ಏನಾಯ್ತು? D2. ಈಗ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ್ರೆ ನಾವೇನ್ ಮಾಡೋಣ? ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ 2 ತ್ರಿಭುಜಗಳ ವಿಸ್ತೀರ್ಣವನ್ನ ಕೂಡಿಸೋಣ. ವಜ್ರಾಕೃತಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎರಡು ತ್ರಿಭುಜಗಳು ಯಾವ್ಯಾವು? ACD ಯ ವಿಸ್ತೀರ್ಣ ಪ್ಲಸ್ ಮತ್ತೊಂದು ತ್ರಿಭುಜ ಕಾಣಿಸ್ತಾ ಇದೆ, ABC ಯ ವಿಸ್ತೀರ್ಣ. ಹೌದಾ? ಓಕೆ. ತ್ರಿಭುಜ ACD ಯಲ್ಲಿ ನಾವು ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಂದ್ರೆ ಇಲ್ಲಿ 2 ಕರ್ಣಗಳು ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ? ಅದು O. ಹೌದಾ? ಹಾಗಾದ್ರೆ ಈ ACD ಯಲ್ಲಿ ನಮಗೆ OD ಎತ್ತರ ಆಗತ್ತೆ. ಹೌದಾ? ಹಾಗೇನೆ ABC ಯಲ್ಲಿ OB ಎತ್ತರ ಆಗತ್ತೆ. OB ಎತ್ತರ ಆಗತ್ತೆ ಮಕ್ಕಳೇ, ನೆನಪು ಮಾಡ್ಕೊಳ್ರಿ. ಎಸ್. 1/2 ಮೊದಲನೇ ತ್ರಿಭುಜದಲ್ಲಿ ಪಾದ ಯಾವುದು? AC. ಎತ್ತರ ಯಾವುದು? OD. ಹಾಗೇನೆ ಎರಡನೇ ತ್ರಿಭುಜದಲ್ಲಿ, ಈ ಒಂದು ತ್ರಿಭುಜದಲ್ಲಿ ಪಾದ ಯಾವುದಿದೆ? ಹಾಫ್ AC ಪಾದ, OB ಎತ್ತರ. ಹೌದಾ? ಈ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ OB ಎತ್ತರ ಆಗತ್ತೆ. ನೀವು ಹೀಗೆ ತ್ರಿಭುಜ ತೆಗೆದ್ರೆ ಇದು ನಮ್ಗೆ ಎತ್ತರ ಆಗತ್ತೆ. ಹಾಗೆ ಇಲ್ಲಿ ಏನಿದೆ? ಇದು OB ಎತ್ತರ ಆಗತ್ತೆ. ಹೌದಾ? ಇವೆರಡಲ್ಲಿ ಏನ್ ಕಾಮನ್ ಇದೆ? ಹಾಫ್ ಕಾಮನ್ ಇದೆ, AC ಕಾಮನ್ ಇದೆ. ಏನ್ ಉಳಿಯತ್ತೆ? AC ಮತ್ತು ಹಾಫ್ ಅನ್ನ ಕಾಮನ್ ಆಗಿ ತೆಗೆದ್ರೆ ಇಲ್ಲಿ OD ಉಳಿತು, ಇಲ್ಲಿ OB ಉಳಿತು. OD ಪ್ಲಸ್ OB. ರೈಟ್? ನೆಕ್ಸ್ಟ್ 1/2 AC ಅಂತಂದ್ರೆ ಏನಿದೆ ಮಕ್ಕಳೇ? AC ಅಂತಂದ್ರೆ ಹಂಗೆ ಬರೆಯೋಣ. ಮೊದಲು OD ಪ್ಲಸ್ OB. OD ಪ್ಲಸ್ OB ಅಂತ ಅಂದ್ರೆ ಇದು DB ಆಗತ್ತೆ. ನೋಡ್ರಿ, ಅರ್ಥ ಮಾಡ್ಕೊಳ್ರಿ. OD ಪ್ಲಸ್ OB. OD ಪ್ಲಸ್ OB ಅಂತ ಅಂದ್ರೆ ಅದು ಕಂಪ್ಲೀಟ್ ಲೈನ್. ಇದನ್ನ ಕೂಡಿಸಿದ್ರೆ ನಿಮ್ಗೆ ಏನ್ ಸಿಗತ್ತೆ? DB ಸಿಗತ್ತೆ. OD ಪ್ಲಸ್ OB ಅನ್ನ ಕೂಡಿಸಿದ್ರೆ ಕಂಪ್ಲೀಟ್ ಲೈನ್ DB ಸಿಗತ್ತೆ ನಿಮ್ಗೆ. ಹಾಗಾಗಿ ನಾನು ಇದನ್ನ DB ಅಂತ ಕರಿತೀನಿ. DB ಅಳತೆ ನಮ್ಗೆ ಗೊತ್ತಿದೆ. ಹಾಫ್ ಇಂಟು AC ಅಂದ್ರೆ D1 ಅಂತ ತಗೊಂಡಿದೀವಿ, DB ಅನ್ನ ನಾವು D2 ಅಂತ ತಗೊಂಡಿದೀವಿ. ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವ್ದಾಗತ್ತೆ ಮಕ್ಕಳ? ಇಲ್ಲಿ ವಜ್ರಾಕೃತಿಯ ವಿಸ್ತೀರ್ಣ ಹಾಫ್ D1 ಇಂಟು D2. ನೆನ್ಪಿಟ್ಕೊಳ್ರಿ, ಹಾಫ್ D1 ಇಂಟು D2. ಓಕೆ. ಇದೇ ತರಹ ಬಹುಭುಜಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ.
ಬಹುಭುಜಾಕೃತಿ ಅಂತಂದ್ರೆ ನಿಮಗೆ ಗೊತ್ತಿದೆ, 3ಕ್ಕಿಂತ ಹೆಚ್ಚಿನ ಬಾಹುಗಳನ್ನ ಹೊಂದಿದ್ರೆ ಅದು ಬಹುಭುಜಾಕೃತಿ. ಇಲ್ಲಿ ನಮ್ಗೆ ನಾವು ಪಂಚಭುಜಾಕೃತಿಯನ್ನ ಕನ್ಸಿಡರ್ ಮಾಡಿದ್ದೀವಿ. ಹೌದಾ? ಪಂಚಭುಜಾಕೃತಿಯನ್ನ ತಗೊಂಡಿದ್ದೀವಿ. ಹೇಗ್ ಕಂಡುಹಿಡಿಯೋದು ಪಂಚಭುಜಾಕೃತಿಯಲ್ಲಿ? ಇದನ್ನ ನಾವು ಹೆಸರಿಸೋಣ. ಮೊದಲು ಏನಂತ ಹೆಸರಿಸೋಣ? ಎ ಬಿ ಸಿ ಡಿ ಇ ಅಂತ ಹೆಸರಿಸೋಣ. 1 2 3 4 5 5 ಬಾಹುಗಳಿವೆ. ಪಂಚಭುಜಾಕೃತಿ ಇದೆ. ಪಂಚಭುಜಾಕೃತಿ, ಓಕೆ, ಪಂಚಭುಜಾಕೃತಿ ಬಹುಭುಜಾಕೃತಿಯ ವಿಸ್ತೀರ್ಣ. ನಾವಿಲ್ಲಿ ಪಂಚಭುಜಾಕೃತಿಯನ್ನ ತಗೊಂಡಿದ್ದೀವಿ. ಪಂಚಭುಜಾಕೃತಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಹೇಗೆ ಕಂಡು ಹಿಡಿತೀರಾ ಇದನ್ನ? ಮತ್ತೆ ನಾವು ಒಂದು ಲೈನ್ ಅನ್ನ ಹಾಕೋಣ, ಒಂದು ಕರ್ಣವನ್ನ ಎಳೆಯೋಣ, ಅವಾಗ ತ್ರಿಭುಜಗಳಾಗಿ ವಿಂಗಡಣೆ ಆಗತ್ತೆ. ಎಷ್ಟು ತ್ರಿಭುಜಗಳಿವೆ ಇಲ್ಲಿ? ಎಸ್ ಮಕ್ಕಳೇ, ಎಷ್ಟು ತ್ರಿಭುಜಗಳಿವೆ? ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ. ಸೊ ನಾನಿದನ್ನ ಇಷ್ಟು ಬರಿತೀನಿ, ಕಂಪ್ಲೀಟ್ ನೀವು ಮಾಡ್ರಿ. ಎ ಬಿ ಸಿ ಯ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ, ಹಿಂಟ್ ಕೊಡ್ತೀನಿ, ಕಂಪ್ಲೀಟ್ ನೀವು ಮಾಡ್ರಿ. ವಿಸ್ತೀರ್ಣ ಪ್ಲಸ್ ಇನ್ನೊಂದು ತ್ರಿಭುಜ ಎ ಬಿ ಸಿ ಆಯ್ತು, ಎ ಸಿ ಡಿ ಅಂತ ಇನ್ನೊಂದಿದೆ, ತ್ರಿಭುಜ ಎ ಸಿ ಡಿ ಯ ವಿಸ್ತೀರ್ಣ ಪ್ಲಸ್ ಇನ್ನೊಂದು ತ್ರಿಭುಜ ಇದೆ ಎ ಇ ಡಿ ಯ ವಿಸ್ತೀರ್ಣ. ಹೌದಲ್ಲ? ಡಿ ಯ ವಿಸ್ತೀರ್ಣ. ಇಷ್ಟನ್ನು ನಾವು ಬರೆದು ಕೂಡಿಸಿದ್ರೆ ನಮ್ಗೆ ಪಂಚಭುಜಾಕೃತಿಯ ವಿಸ್ತೀರ್ಣ ಸಿಗತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡ್ತೀರಲ್ಲ? ಓಕೆ, ಎಸ್. ಈಗ ನಾವು ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ. ಅದಕ್ಕಿಂತ ಮುಂಚೆ ಈ ಒಂದು ಬಹುಭುಜಾಕೃತಿಯನ್ನ ನಾವು ಕಾಗದಗಳನ್ನ ಮಡಿಚುವುದರ ಮೂಲಕ ಕೂಡ ನಾವು ಕಂಡುಹಿಡಿಬಹುದು. ಅಂದ್ರೆ ಈಗ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂತ? ರಿಧಿಮ ವಿಧಾನ ಮತ್ತು ಅಮನ್ನ ವಿಧಾನ ಅಂತ. ಹೌದಾ? ರಿಧಿಮ್ನ ವಿಧಾನ ಅಂತಂದ್ರೆ ಕಾಗದವನ್ನ ಮಡಿಚೋದು, ಅಂದ್ರೆ ವಿವಿಧ ರೀತಿಯಲ್ಲಿ ಕಾಗದಗಳನ್ನ ಮಡಿಚೋದ್ರ ಮೂಲಕ ವಿಸ್ತೀರ್ಣವನ್ನ ಕಂಡುಹಿಡಿಯೋದು. ಆ ಕಾಗದವನ್ನ ಮಡಿಚೋದಕ್ಕೆ ನಾವೇನಂತ ಕರಿತೀವಿ? ಓರಿಗಾಮಿ ವಿಧಾನ ಅಂತ ಕರೀತಾರೆ. ಏನಂತ ಕರೀತಾರೆ? ಓರಿಗಾಮಿ ವಿಧಾನ ಅಂತ ಕರೀತಾರೆ. ನೆನ್ಪಿಟ್ಕೊಳ್ರಿ. ಓಕೆ, ಜಸ್ಟ್ ಒಂದ್ಸತಿ ಅದನ್ನ ಓದಿ ನೀವು ಆಕ್ಟಿವಿಟಿಯನ್ನ ಮಾಡಿ ನೋಡ್ಬೋದು. ಕಾಗದಗಳನ್ನ ಮಡಿಚೋದ್ರ ಮೂಲಕ ವಿಸ್ತೀರ್ಣ, ಅಂದ್ರೆ ಯಾವಾಗ ತ್ರಿಭುಜ ಬರುತ್ತೆ ಆ ತ್ರಿಭುಜದ ವಿಸ್ತೀರ್ಣ, ಮತ್ತೊಂದು ತ್ರಿಭುಜ ಬರುತ್ತೆ ಮತ್ತೊಂದು ತ್ರಿಭುಜದ ವಿಸ್ತೀರ್ಣ, ಹೀಗೆ ಕೂಡಿಸೋದ್ರ ಮೂಲಕ ಆ ಒಂದು ಬಹುಭುಜಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಓಕೆ, ಇಲ್ಲೊಂದು ಲೆಕ್ಕ ಇದೆ. ಏನಂತ ಇದೆ ಲೆಕ್ಕ? ಒಂದು ಮೇಜಿನ ಮೇಲ್ಭಾಗ ಮತ್ತು ಒಂದು ತ್ರಾಪಿಜ್ಯಾಕಾರದಲ್ಲಿದೆ. ಅದರ ಸಮಾಂತರ ಬಾಹುಗಳ ಉದ್ದಗಳು 1 ಮೀಟರ್ ಮತ್ತು 1.2 ಮೀಟರ್ ಹಾಗೂ ಅವುಗಳ ನಡುವಣ ಲಂಬ ದೂರ 0.8 ಮೀಟರ್ ಇದ್ದರೆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎಸ್, ನಮ್ಗೆ ಈಗ ಪ್ರಶ್ನೆಯನ್ನ ಓದಿದ್ಮೇಲೆ ಅರ್ಥ ಆಯ್ತು. ಒಂದು ಮೇಜಿದೆ, ಆ ಮೇಜಿನ ಮೇಲ್ಭಾಗ ಹೇಗಿದೆ? ತ್ರಾಪಿಜ್ಯಾಕಾರದಲ್ಲಿದೆ. ನೋಡ್ರಿ, ಇಲ್ಲಿ ಮೇಜಿನ ಮೇಲ್ಭಾಗ ಹೇಗಿದೆ? ತ್ರಾಪಿಜ್ಯಾಕಾರದಲ್ಲೇ ಇದೆ. ಹೌದಲ್ಲ? ತ್ರಾಪಿಜ್ಯಾಕಾರದಲ್ಲೇ ಇದೆ. ಹಾಗಾದ್ರೆ ಇಲ್ಲಿ ನಮಗೆ 2 ಬಾಹುಗಳ ಅಳತೆಗಳನ್ನ ಕೊಟ್ಟಿದ್ದಾರೆ, 2 ಸಮಾಂತರ ಬಾಹುಗಳ ಉದ್ದಗಳನ್ನ ಕೊಟ್ಟಿದ್ದಾರೆ, ಮತ್ತು ಎತ್ತರ ಇನ್ನೊಂದು ಅಳತೆ ಅಂದ್ರೆ ಎತ್ತರ ಅಂತ ಕನ್ಸಿಡರ್ ಮಾಡಬಹುದು, ಎತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವುಗಳ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾನಾಂತರ ಬಾಹುವಿನ ಅಳತೆಗಳು ಏನನ್ನ ಕೊಟ್ಟಿದ್ದಾರೆ ಇಲ್ಲಿ ಬರೀತೀನಿ ನೋಡ್ರಿ. ಪರಿಹಾರ. ಓಕೆ, ಇಲ್ಲಿ ನಮಗೆ ಸಮಾಂತರ ಬಾಹುಗಳ ಉದ್ದಗಳು ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಡ್ರಿ. ಸಮಾಂತರ ಬಾಹುಗಳ ಉದ್ದಗಳು, ಬಾಹುಗಳ ಉದ್ದಗಳು ಏನೇನ್ ಕೊಟ್ಟಿದ್ದಾರೆ? 1.2 ಮೀಟರ್ ಮತ್ತು 1 ಮೀಟರ್. ಹೌದಾ? 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದನ್ನ ನೀವು ಹೀಗೂ ಬರಿಬಹುದು ಅಥವಾ ಎಂ ಅಂತಾನು ಬರಿಬಹುದು. ಇನ್ನೊಂದು ತ್ರಾಪಿಜ್ಯದ ಎತ್ತರ ಕೊಟ್ಟಿದ್ದಾರೆ. ಏನಂತ? ಅದನ್ನ ಎತ್ತರ ಎಚ್ ಅಂತ ಕರೆಯೋಣ. ಲಂಬ ದೂರ ಅಥವಾ ಎತ್ತರ ಅಂತ ಕನ್ಸಿಡರ್ ಮಾಡೋಣ. 0.8 ಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆಲ್ಲ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಗೊತ್ತಿದೆ. ಏನಂತ? ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ ಗೊತ್ತು.
ಹೌದಾ? ಎ ಅಂತಂದ್ರೆ ಒಂದು ಅಳತೆ, ಒಂದು ಉದ್ದದ ಅಳತೆ, ಬಿ ಅಂದ್ರೆ ಮತ್ತೊಂದು ಉದ್ದದ ಅಳತೆ, ಎರಡು ಸಮಾಂತರ ಬಾಹುವಿನ ಅಳತೆಗಳು. ಹೌದಾ? ಎ ಮತ್ತು ಬಿ. ಇಲ್ಲಿ ನಾವು 1.2 ಅನ್ನ ಎ ಅಂತ ಕನ್ಸಿಡರ್ ಮಾಡೋಣ, 1 ಮೀಟರ್ ಅನ್ನ ಬಿ ಅಂತ ಕನ್ಸಿಡರ್ ಮಾಡೋಣ. ಎಚ್ ಅಂದ್ರೆ ನಮ್ಗೆ ಗೊತ್ತಿದೆ 0.82, 1.2 ಪ್ಲಸ್ 1. ಹೌದಾ? ಬಿಡಿಸಿ ಬರೀರಿ, ಏನಾಗತ್ತೆ 1/2 ಇಂಟು ಏನಾಗತ್ತೆ ಅದು 1.2 ಪ್ಲಸ್ 1 ಅಂದ್ರೆ 2.2 ಆಗತ್ತೆ. 0.8 ಇಂಟು 2.2 ಆಗತ್ತೆ. ಕ್ಯಾನ್ಸಲ್ ಮಾಡ್ರಿ, 1.1 ಆಗತ್ತೆ. ಸೊ 0.8 ಇಂಟು 1.1 ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ, ಎಷ್ಟು ಬರುತ್ತೆ? ಎಸ್, ಇದು 0.88 ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟು ಬಂತು? 0.88 ಮೀಟರ್ ಸ್ಕ್ವೇರ್ ಬಂತು. ಅರ್ಥ ಆಯ್ತಲ್ಲ ಮಕ್ಕಳೇ? ಅದೇ ತರಹ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಏನಂತ ಇದೆ? ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣವು 24 ಸೆಂಟಿಮೀಟರ್ ಮತ್ತು ಅದರ ಎದುರಿನ ಇತರ ಶೃಂಗಗಳ ಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದವು 8 ಮೀಟರ್ ಮತ್ತು 13 ಮೀಟರ್. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಮೈದಾನ ಯಾವ ಆಕಾರದಲ್ಲಿದೆ? ಇದು ಚತುರ್ಭುಜಾಕಾರದಲ್ಲಿದೆ. ಚತುರ್ಭುಜ ಆಕಾರದಲ್ಲಿದ್ದಾಗ ನಾವು ಒಂದು ಕರ್ಣವನ್ನ ಎಳಿತೀವಿ. ಆ ಕರ್ಣ ಆ ಚತುರ್ಭುಜವನ್ನ ಏನ್ ಮಾಡತ್ತೆ? 2 ತ್ರಿಭುಜಗಳಾಗಿ ವಿಂಗಡಿಸತ್ತೆ. ಆಗ ಆ ತ್ರಿಭುಜದ ಎತ್ತರಗಳನ್ನ ಅವ್ರು ಕೊಟ್ಟಿದ್ದಾರೆ, ಮತ್ತೆ ಪಾದದ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಏನ್ ಮಾಡೋಣ? ಈಗ ಇದನ್ನ ಹೆಸರಿಸೋಣ. ತ್ರಿಭುಜ ಇಲ್ಲಿ ಎ ಬಿ ಸಿ ಡಿ ಅಂತ ಹೆಸರಿಸೋಣ. ಓಕೆ, ತ್ರಿಭುಜ ಎ ಬಿ ಸಿ ಒಂದು, ತ್ರಿಭುಜ ಎ ಸಿ ಡಿ ಒಂದು. ಓಕೆ, ತ್ರಿಭುಜ ಎ ಬಿ ಸಿ ಯಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? ಎತ್ತರ H1, ಇದನ್ನ ನಾವು H1 ಅಂತ ತಗೊಳ್ಳೋಣ, ಇದನ್ನ H2 ಅಂತ ತಗೊಳ್ಳೋಣ. ಓಕೆ, H1 ಅಳತೆ ಎಷ್ಟಿದೆ ಮಕ್ಕಳ? ಇಲ್ಲಿ 13 ಮೀಟರ್ ಅಂತ ಇದೆ. ಅದೇ ತರಹ ತ್ರಿಭುಜ ಎ ಸಿ ಡಿ ಯಲ್ಲಿ H2 ಅಳತೆ ಎಷ್ಟಿದೆ? 8 ಮೀಟರ್. ಎರಡು ತ್ರಿಭುಜಕ್ಕೆ ಪಾದ ಎಷ್ಟಿದೆ? ಎ ಸಿ ಕಾಮನ್ ಇದೆ. ಎ ಸಿ ಅಳತೆ ಎಷ್ಟಿದೆ? 24 ಮೀಟರ್. ಹೌದಾ? 24 ಮೀಟರ್. ನಮಗೆ ಫಾರ್ಮುಲಾ ಗೊತ್ತಿದೆ, ಏನಂತ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ಇದು ಎ ಸಿ ಅಂದ್ರೆ ಏನಿದು? ಪಾದ. ಹೌದಾ? ಪಾದ ಎ ಸಿ ಇಸ್ ಈಕ್ವಲ್ ಟು 24 ಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಗೊತ್ತು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಇಂಟು ಎ ಸಿ ಅಂತ ಅಂದ್ರೆ ನಾವು ಬಿ ಅಂತ ತಗೊಂಡಿದ್ವಿ ಅಲ್ಲಿ ಫಾರ್ಮುಲಾದಲ್ಲಿ. ಸೊ ನೀವು ಎ ಸಿ ಅಂತಾದ್ರೂ ಬರಿಬಹುದು ಇಲ್ಲಿ, ಇಂಟು H1 ಪ್ಲಸ್ H2. ಹೌದಾ? ಬಿ ಅಂತಂದ್ರೆ ಏನು? ಎ ಸಿ ಪಾದ. 1/2 ಇಂಟು ಎ ಸಿ. ಎ ಸಿ ಅಳತೆ ಎಷ್ಟಿದೆ ಮಕ್ಕಳೇ? 24 ಅಂತ ಇದೆ. 24 ಇಂಟು H1 ಅಳತೆ 13 ಇದೆ, ಪ್ಲಸ್ H2 ಅಳತೆ 8 ಇದೆ. 2 ಒಂದ್ಲೆ 2 ಒಂದ್ಲೆ 2 ಎರಡ್ಲೆ 12 ಇಂಟು 13 ಪ್ಲಸ್ 8 ಮಾಡಿದ್ರೆ ಎಷ್ಟು ಬಂತು? 21 ಬಂತು. ಹಾಗಾದ್ರೆ ಇವೆರಡನ್ನು ಗುಣಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 12 ಇಂಟು 21 ಮಾಡಿದ್ರೆ 252 ಮೀಟರ್ ಕ್ಯೂಬ್ ಬರುತ್ತೆ. ಓಕೆ, ಏನ್ ಬರುತ್ತೆ? ಮೀಟರ್ ಕ್ಯೂಬ್ ಬರುತ್ತೆ. ಜಸ್ಟ್ ನಮಗೆ ಫಾರ್ಮುಲಾ ಗೊತ್ತಿರಬೇಕು. H1 ಹೈಟ್ ಕೊಡ್ತಿದೆ, H2 ಗೊತ್ತಿದೆ, ಪಾದದ ಅಳತೆ ಗೊತ್ತಿದೆ, ಎರಡೂ ತ್ರಿಭುಜಕ್ಕೂ ಒಂದೇ ಪಾದ ಇದೆ. ಹಾಗಾಗಿ ನಾವು ಅದನ್ನ ಬೆಲೆಯನ್ನ ಸೂತ್ರದಲ್ಲಿ ಹಾಕಿದ್ರೆ ನಮ್ಗೆ ಕೊನೆಗೆ 252 ಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ಎತ್ತರದ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕಾರದಲ್ಲಿದೆ. ಹೌದಾ? ಹಾಗಾದ್ರೆ
ಚಿತ್ರದಲ್ಲಿ ತೋರಿಸಿರುವಂತೆ ಸಮಅಷ್ಟಭುಜಾಕಾರದಲ್ಲಿದೆ. ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಅಷ್ಟಭುಜಾಕೃತಿ ಇದೆ. 1 2 3 4 5 6 7 8 ಭುಜಾಕೃತಿ ಇರುವಂತಹ ಒಂದು ಆಕೃತಿ. ಹೌದಾ? ಏನಂತ ಕೇಳಿದಾರೆ ನಮ್ ಕ್ವಶನ್ ಅಲ್ಲಿ? ಮೇಲ್ಮೈ ಅಷ್ಟಭುಜಾಕಾರದಲ್ಲಿದೆ, ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಅಷ್ಟಭುಜಾಕೃತಿಯನ್ನ ನಾವೇನಾದ್ರೂ ಈ ತರ ವಿಂಗಡಿಸಿದ್ರೆ ನಿಮಗ ಅರ್ಥ ಆಗತ್ತೆ ಮಕ್ಕಳೇ. ಇಷ್ಟೇ ನೀವು ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ನಿಮಗೆ ಆಯತಾಕಾರದಲ್ಲಿದೆ. ಹೌದಾ? ಇಷ್ಟೇ ಪಾರ್ಟ್ ಅನ್ನ ನೋಡ್ರಿ, ಇದು ಆಯತಾಕಾರದಲ್ಲಿದೆ. ಈ ಮೇಲಿನ ಭಾಗ ತ್ರಾಪಿಜ್ಯಾಕಾರದಲ್ಲಿದೆ, ಈ ಭಾಗ ಕೂಡ ತ್ರಾಪಿಜ್ಯಾಕಾರದಲ್ಲಿದೆ. ಹೌದಾ? ಅಂದ್ರೆ ಇಲ್ಲಿ ನೀವು ಒಂದು ಆಯತ ಮತ್ತು ತ್ರಾಪಿಜ್ಯ, ಎರಡು ತ್ರಾಪಿಜ್ಯಗಳನ್ನ ನೋಡ್ತೀರಾ, ಮೇಲೆ ಮತ್ತು ಕೆಳಗೆ ಮಧ್ಯಭಾಗದಲ್ಲಿ ಒಂದು ಆಯತವನ್ನ ನೋಡ್ತೀರಾ. ಹಾಗಾದ್ರೆ ಇದ್ರ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು? ಅಷ್ಟಭುಜಾಕೃತಿಯ ಮೇಲ್ಮೈ ವಿಸ್ತೀರ್ಣ ಹೇಗ್ ಕಂಡು ಹಿಡಿತೀರಾ? ಆಯತದ ವಿಸ್ತೀರ್ಣ ನಿಮ್ಗೇನ್ ಕಾಣಿಸ್ತಾ ಇದೆ? ಆಯತ ಕಾಣಿಸ್ತಾ ಇದೆನಾ? ಹಾಗಾಗಿ ಆಯತದ ವಿಸ್ತೀರ್ಣ ಪ್ಲಸ್ ತ್ರಾಪಿಜ್ಯ ಅಂದ್ರೆ ತ್ರಾಪಿಜ್ಯದ 2ರಷ್ಟು ಅಂದ್ರೆ 2 ತ್ರಾಪಿಜ್ಯಗಳ ವಿಸ್ತೀರ್ಣ ಅಂತ ಅರ್ಥ. 2 ತ್ರಾಪಿಜ್ಯಗಳ ವಿಸ್ತೀರ್ಣ ಅಥವಾ ತ್ರಾಪಿಜ್ಯದ 2ರಷ್ಟು ಅಂತ ಅರ್ಥ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ, ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಅಂತ ಕರಿಬಹುದು, ಲೆಂತ್ ಇಂಟು ಬ್ರೆಡ್. ಹೌದಾ? ಪ್ಲಸ್ 2 ತ್ರಾಪಿಜ್ಯಗಳಿವೆ. ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 1/2 ಇಂಟು ಹಾಫ್ ಎಚ್ ಇಂಟು ಎ ಪ್ಲಸ್ ಬಿ. 2 ಸಮಾಂತರ ಬಾಹುಗಳ ಅಳತೆಗಳು. ಎಲ್ ಅಂತಂದ್ರೆ ಏನಿದೆ ಮಕ್ಕಳೇ? 11 ಇದೆ. ಇಲ್ಲಿ ನೋಡ್ರಿ, 11, ಬಿ ಅಂದ್ರೆ 5 ಮೀಟರ್. 11 ಇಂಟು 5 ಪ್ಲಸ್ 2 ಇಂಟು 1/2. ಎಚ್ ಎಷ್ಟಿದೆ? 1/2. ಎಚ್ ಎಷ್ಟಿದೆ ಮಕ್ಕಳ? ಇಲ್ಲಿ 4 ಇದೆ ನೋಡ್ರಿ, ಇಲ್ಲಿ ಎತ್ತರ 4 ಇದೆ. ಹೌದಾ? 4 ಅಂದ್ರೆ 4 ಇಂಟು ಎ ಪ್ಲಸ್ ಬಿ ಅಂತಂದ್ರೆ 11 ಪ್ಲಸ್ 5 ಅಂದ್ರೆ 2 ಸಮಾಂತರ ಬಾಹುವಿನ ಅಳತೆಗಳು 11 ಮತ್ತು 5. ಹೌದಾ? 11 5 55 ಪ್ಲಸ್ 2 1 2 2 2 2 4 4 ಇಂಟು 11 ಪ್ಲಸ್ 5 ಮಾಡಿದ್ರೆ 16 ಬರುತ್ತೆ. 55 ಪ್ಲಸ್ 16 4 64. ಇವೆರಡನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 119 ಚದರ ಮೀಟರ್. ಹೌದಾ? ಬಂತು. ಈಸಿ ಇದೆಲ್ಲ. ಒಂದು ಆಯತ ಮತ್ತು 2 ತ್ರಾಪಿಜ್ಯಗಳ ವಿಸ್ತೀರ್ಣವನ್ನ ಮಾಡಿದ್ರೆ ನಿಮ್ಗೆ ಉದ್ದ ಎಷ್ಟಿದೆ? 11 ಇದೆ. ಅಗಲ ಎಷ್ಟಿದೆ? 5 ಇದೆ ಆಯತದಲ್ಲಿ. ಅದೇ ರೀತಿ ನೀವು ಸಮಾಂತರ ತ್ರಾಪಿಜ್ಯವನ್ನ ಕನ್ಸಿಡರ್ ಮಾಡಿದ್ರೆ 11 ಮತ್ತು 5 ಅಳತೆಗಳು ಆಗತ್ತೆ, ಎ ಪ್ಲಸ್ ಬಿ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಅಂದ್ರೆ ಇಲ್ಲಿ ವಜ್ರಾಕೃತಿ ಇದೆ, ಆ ವಜ್ರಾಕೃತಿಯ ಕರ್ಣಗಳ ಉದ್ದಗಳು ನಿಮಗೆ ಕೊಟ್ಟಿದ್ದಾರೆ. D1 ಅಳತೆ 7.5, ಎ ಬಿ ಸಿ ಡಿ ಅಂತ ಒಂದು ವಜ್ರಾಕೃತಿ ಇದೆ. ಇದನ್ನ D1 ಅಂತ ತಗೊಳ್ರಿ, ಇದನ್ನ D2 ಅಂತ ತಗೊಳ್ರಿ. ಓಕೆ, ಪರಿಹಾರ ಎಸಿ ಅಂದ್ರೆ ವಜ್ರಾಕೃತಿಯ ಕರ್ಣಗಳು ಎಸಿಯ ಅಂದ್ರೆ D1 ಅಳತೆ 7.5 ಸೆಂಟಿಮೀಟರ್. ಬಿಡಿ ಅಂದ್ರೆ 2ನೇ ಕರ್ಣ, ಅದನ್ನ D2 ಅಂತ ತಗೊಳ್ಳೋಣ. ಅದರ ಅಳತೆ ಎಷ್ಟಿದೆ? 12 ಚದರ ಸೆಂಟಿಮೀಟರ್. ಇಲ್ಲ, ಇದು ಸೆಂಟಿಮೀಟರ್ ಬರ್ಬೇಕು, ಚದರ ಸೆಂಟಿಮೀಟರ್ ಅಲ್ಲ, ಇದು ಸೆಂಟಿಮೀಟರ್. ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನಮಗೆ ಗೊತ್ತು ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ ಯಾವುದು ಮಕ್ಕಳೇ? ನೆನಪು ಮಾಡ್ಕೊಳ್ರಿ, ವಜ್ರಾಕೃತಿಯ ವಿಸ್ತೀರ್ಣ. ಯಾವ ಸೂತ್ರ ಬಳಸ್ತೀರಾ? ಎಸ್, ನಮ್ಗೆ ಇಲ್ಲಿ 2 ಕರ್ಣಗಳಿವೆ, ಹಾಗಾಗಿ 1/2 D1 ಇಂಟು D2. D1 ಅಳತೆ ನಿಮಗೆ ಗೊತ್ತಿದೆ, ಎಷ್ಟು? 7.5. D2 ಅಳತೆ 12. 2 1 2 6. ಹಾಗಾದ್ರೆ ಎಷ್ಟು ಉಳಿತು? 6 5 30, 6 7
ಎಷ್ಟು ಬಂತಿದು? 6 7 42, 42 ಪ್ಲಸ್ 45.0 ಚದರ ಸೆಂಟಿಮೀಟರ್ ನಲ್ಲಿ ಬಂತು. ಹೌದಾ? ಏನ್ ಮಾಡಿದ್ವಿ ನಾವು? ವಜ್ರಾಕೃತಿಯ ಕರ್ಣಗಳನ್ನ ಕೊಟ್ಟಿದ್ದಾರೆ, D1 ಮತ್ತು D2 ಅಳತೆಯನ್ನ ಕೊಟ್ಟಿದ್ದಾರೆ. ಸೂತ್ರದಲ್ಲಿ ಹಾಕಿದ್ರೆ ನಮಗೆ ವಜ್ರಾಕೃತಿಯ ವಿಸ್ತೀರ್ಣ ಸಿಗತ್ತೆ. ಓಕೆ, ಈಗ ನಾವೇನ್ ಮಾಡೋಣ ಮಕ್ಕಳೇ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಯಾವ್ದಿದು? ಇಲ್ಲಿ ಚಿತ್ರಗಳಿವೆ. ಈ ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಚೌಕ ಇದೆ, ವೃತ್ತ ಇದೆ, ಆಯತ ಇದೆ, ತ್ರಿಭುಜ ಇದೆ, ಪಂಚಭುಜಾಕೃತಿ ಇದೆ. ಅದೇ ತರಹ ಇಲ್ಲೂ ಕೂಡ ಕೆಲವೊಂದು ಘನಾಕೃತಿಗಳು ಇವೆ. ಈಗ ನೀವು ಒಂದು ನೀರಿನ ಬಾಟಲ್ ಅನ್ನ ನೋಡಿರ್ತೀರ. ಅದೇ ತರಹ ಇಲ್ಲ, ನಿಮ್ಗೆ ಉದಾಹರಣೆ ತೋರಿಸ್ತೀನಿ, ಒಂದೇ ನಿಮಿಷ. ಇಲ್ಲ ನೋಡಿ, ಇಲ್ಲಿ ನೀವು ಹಲವಾರು ವಸ್ತುಗಳನ್ನ ನೋಡ್ತಾ ಇದ್ದೀರಾ. ಹೌದಾ? ಈ ಬಾಕ್ಸ್ ಇದೆ, ಇದು ತ್ರಿಕೋನ ಇದೆ, ಇದು ಕೊಳವೆ ಆಕಾರದಲ್ಲಿದೆ, ನೀರಿನ ಬಾಟಲ್ ಇದೆ, ಕಂಪಾಸ್ ಇದೆ. ಇಲ್ಲಿ ನೋಡ್ರಿ ಬಾಕ್ಸ್ ಇದೆ. ಹೌದಾ? ಇಲ್ಲಿ ಕಡ್ಡೆ ಪೊಟ್ಣ ಇದೆ. ಆಮೇಲೆ ಇಲ್ಲಿ ಬಾಕ್ಸ್, ಪಜಲ್ ಬಾಕ್ಸ್ ಇದೆ. ಅಥವಾ ಈ ಪುಸ್ತಕ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಇಲ್ಲಿ ನಿಮ್ ಪೇಸ್ಟ್ ಬಾಕ್ಸ್ ಇರತ್ತೆ, ಅಥವಾ ನಿಮ್ ಪೆನ್ಸಿಲ್ ಬಾಕ್ಸ್ ಇರತ್ತೆ. ನೋಡಿದೀರಾ? ಹಾಗಾದ್ರೆ ಇಲ್ಲಿ ಹಲವಾರು ಆಕೃತಿಗಳನ್ನ ನಾವು ನೋಡ್ತೀವಿ. ಕೆಲವೊಂದು ಆಕೃತಿಗಳು ಹೇಗಿರತ್ತೆ? ಈ ತರ ಸಿಂಪಲ್ ಆಗಿ ತ್ರಿಭುಜಾಕಾರದಲ್ಲಿ, ಚೌಕಾಕಾರದಲ್ಲಿ, ಆಯತಾಕಾರದಲ್ಲಿ ಇರತ್ತೆ. ಕೆಲವೊಂದು ಆಕೃತಿಗಳು ಹೆಂಗಿರತ್ತೆ? ಈ ತರ ಬಾಕ್ಸ್ ನ ರೂಪದಲ್ಲಿ ಇರತ್ತೆ, ಕೊಳವೆ ರೂಪದಲ್ಲಿ ಇರತ್ತೆ. ಹಾಗಾದ್ರೆ ಇವುಗಳಿಗೆ ನಾವ್ ಏನಂತ ಕರಿತೀವಿ? ಇವುಗಳನ್ನ ಸಮತಲಾಕೃತಿಗಳು ಅಂತ ಕರಿತೀವಿ. ಇವುಗಳಿಗೆ ಘನಾಕೃತಿಗಳು ಅಂತ ಕರಿತೀವಿ. ಯಾಕೆ? ಈಗ ಸಿಂಪಲ್ ಆಗಿ ಒಂದು ಇಟ್ಟಿಗೆಯನ್ನ ತಗೊಳ್ರಿ. ಆಮೇಲೆ ಇದು ಉದ್ದ ಅಂದ್ರೆ ನಾವು ಒಂದು ಆಯತವನ್ನ ಪರಿಗಣಿಸಿದ್ರೆ ಕೇವಲ 2 ಅಳತೆಗಳನ್ನ ನೋಡ್ತೀವಿ, ಒಂದು ಉದ್ದ, ಇನ್ನೊಂದು ಅಗಲ. ಹೌದಾ? ಅದೇ ತರಹ ನೀವು ತ್ರಿಭುಜವನ್ನ ತಗೊಂಡ್ರೆ ಬಾಹು 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 ತಗೋತೀರ. ಹಾಗೆ ಅದೇ ರೀತಿ ಇವುಗಳಿಗೆ ನಾವೇನಂತ ಕರಿತೀವಿ? ಸಮತಲಾಕೃತಿಗಳು ಅಂತ ಕರಿತೀವಿ. ಇವುಗಳಿಗೆ ನಾವೇನಂತ ಕರಿತೀವಿ? ಘನಾಕೃತಿಗಳು. ಯಾಕೆ ನಾವು ಇವುಗಳನ್ನ ಸಮತಲಾಕೃತಿ, ಇವುಗಳನ್ನ ಘನಾಕೃತಿ ಅಂತ ಕರಿತೀವಿ ಅಂದ್ರೆ, ಉದ್ದ ಮತ್ತು ಅಗಲದಂತಹ 2 ಅಳತೆಗಳನ್ನ ಹೊಂದಿದ್ದರೆ ಅದು ಸಮತಲಾಕೃತಿ. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಇದೆ. ಹೌದಾ? ಉದ್ದ, ಅಗಲ ಮತ್ತು ಎತ್ತರ ಇದೆ. ಈ ತರಹ ಇದ್ರೆ ಎತ್ತರ ಹೆಚ್ಚಿದೆ. ಅದನ್ನ 3 ಅಳತೆಗಳನ್ನ ಹೊಂದಿರೋದಕ್ಕೆ ಇದನ್ನ ಘನಾಕೃತಿಗಳು ಅಂತ ಕರೀತಾರೆ. 2 ಆಯಾಮದ ಆಕೃತಿಗಳಿಗೆ ಅಥವಾ ದ್ವಿಮಿತೀಯ ಆಕೃತಿಗಳು ಅಂತ ಕರೀತಾರೆ. ಯಾವುದಕ್ಕೆ? ಸಮತಲಾಕೃತಿಗಳಿಗೆ ಇನ್ನೊಂದು ಹೆಸರು ದ್ವಿಮಿತೀಯ ಆಕೃತಿಗಳು ಅಥವಾ 2 ಆಯಾಮದ ಆಕೃತಿಗಳು. ಕೇವಲ ಉದ್ದ ಮತ್ತು ಅಗಲಗಳನ್ನ ಮಾತ್ರ ಹೊಂದಿರುತ್ತದೆ. ಇಲ್ಲಿ ಇವುಗಳನ್ನ ತ್ರಿವಿಮಿತೀಯ ಆಕೃತಿಗಳು ಅಥವಾ 3 ಆಯಾಮದ ಆಕೃತಿಗಳು, 3D ಆಕೃತಿಗಳು ಅಂತ ಕರೀತಾರೆ. ಓಕೆ, ಇಲ್ಲಿ ನಾವು ಕೇವಲ ವಿಸ್ತೀರ್ಣವನ್ನ ಮಾತ್ರ ನೋಡ್ತೀವಿ. ಆದ್ರೆ ಘನಾಕೃತಿಗಳಲ್ಲಿ ಏನಿರತ್ತೆ? ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಘನಫಲ ಅಂದ್ರೆ ಅದರ ಗಾತ್ರ ಎಷ್ಟಿದೆ ಅದನ್ನ ನಾವು ನೋಡ್ತೀವಿ ಎಲ್ಲಿ? ಘನಾಕೃತಿಗಳಲ್ಲಿ. ಹೌದಾ? ಈಗ ನೀವು ನೀರಿನ ಬಾಟಲ್ ತಗೋತೀರಾ, ನೀರಿನ ಬಾಟಲ್ ನ ಒಳಗೆ ನೀವು ನೀರ್ ಹಾಕ್ತೀರಾ ಅಂದ್ರೆ ಎಷ್ಟು ಗಾತ್ರವನ್ನ ಹೊಂದಿದೆ, ಅದ್ರ ನೀರಿನ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನಾವು ಕಂಡುಹಿಡಿತೀವಿ. ಅದ್ರ ಒಳಗಡೆ ಎಷ್ಟು ಜಾಗ ಇದೆ ಅಂತ ನೋಡ್ತೀರಿ. ಒಂದು ಬಾಕ್ಸ್ ಅನ್ನ ತಗೋತೀರಿ. ಹೌದಾ? ಆ ಬಾಕ್ಸ್ ನ ವಿಸ್ತೀರ್ಣವನ್ನ, ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಆ ಬಾಕ್ಸ್ ನ ಮುಚ್ಚಿದಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬಹುದು. ಮೇಲಿನ ಭಾಗ ಮತ್ತು ಕೆಳಭಾಗವನ್ನ ತೆಗೆದ್ರೆ ಅದನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರೀತಾರೆ. ಹಾಗಾಗಿ ಅಲ್ಲಿ ಘನಾಕೃತಿಗಳಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಅದ್ರ ಜೊತೆಗೆ ಘನಫಲ ಅಥವಾ ಗಾತ್ರಕ್ಕೆ ನಾವು ಘನಫಲ ಅಂತ ಕರಿತೀವಿ, ಅದನ್ನು ಕೂಡ ಕಂಡುಹಿಡಿಯಬಹುದು. ಆದರೆ ಸಮತಲಾಕೃತಿಗಳಲ್ಲಿ ಕೇವಲ ವಿಸ್ತೀರ್ಣವನ್ನ ಮಾತ್ರ ಕಂಡುಹಿಡಿಯಬಹುದು. ಎಸ್, ಹಾಗಾದ್ರೆ ಈಗ ನಾವೇನ್ ಮಾಡೋಣ? ಈ ಘನಾಕೃತಿಗಳಲ್ಲಿ ಹಲವಾರು ಆಕೃತಿಗಳನ್ನ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಆಯತ ಘನ, ಘನ, ಚೌಕ ಘನ, ಕೊಳವೆ ಅಂತ ನೋಡ್ತೀವಿ. ಈಗ ನಮ್ಮ ಸಿಲೆಬಸ್ ಇರೋದಂತ ಅಂತಂದ್ರೆ ಆಯತ ಘನ. ಆಯತ ಘನ ಅಂತಂದ್ರೆ ಏನು? ಈ ರೀತಿ ನೀವು ಒಂದು ಬಾಕ್ಸ್ ಇರುವಂತಹ ಆಯತಾಕೃತಿಯಲ್ಲಿರುವಂತಹ ಒಂದು ಬಾಕ್ಸ್ ಅನ್ನ ನೋಡಿದೀರಾ? ಬೆಂಕಿ ಪೊಟ್ಣವನ್ನ ನೋಡಿರ್ತೀರಾ? ಅದು ಆಯತಾಕಾರದಲ್ಲಿದೆ. ಅಲ್ಲಿ ನೀವು ಉದ್ದನು ನೋಡ್ತೀರಾ, ಅಗಲನು ನೋಡ್ತೀರಾ ಮತ್ತು ಎತ್ತರವನ್ನು ನೋಡ್ತೀರಾ. ಇಲ್ಲಿದೆ ನೋಡಿ ಮಕ್ಕಳೇ. ಹೌದಾ? ಇದು ಆಯತಾಕಾರದಲ್ಲಿದೆ, ಉದ್ದನೂ ಇದೆ, ಅಗಲನೂ ಇದೆ, ಎತ್ತರನೂ ಇದೆ. ಹೌದಾ? ಉದ್ದ, ಅಗಲ ಮತ್ತು ಎತ್ತರವನ್ನ ಹೊಂದಿರೋದು ಆಯತ ಘನ ಅಂತ ಕರಿತೀವಿ. ಘನ ಅಂತಂದ್ರೆ ಉದ್ದ, ಅಗಲ, ಎತ್ತರವನ್ನ ಹೊಂದಿರೋದು. ಅದು ಆಯತಾಕಾರದಲ್ಲಿದ್ದರೆ ಅದು ಆಯತ ಘನ.
ಹಾಗಾದ್ರೆ ಈ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ನಮ್ಮ ಆಯತಘನ ಯಾವ ರೀತಿ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ, ಹೌದಾ? ಇದನ್ನ ಎಷ್ಟು, ಈ ಆಯತಘನದಲ್ಲಿ ಎಷ್ಟು ಮುಖಗಳನ್ನ ನೋಡ್ತೀರಾ? 1 2 3, ಕೆಳಗಡೆ ಒಂದು 4 5, ಹಿಂದೆ ಒಂದು 6 ಮುಖಗಳನ್ನ ನೋಡ್ತೀರಾ ಘನದಲ್ಲಿ, ಹೌದಾ? 6 ಮುಖಗಳು ಇವೆ. ಇದನ್ನ ನೀವು ಬಿಡಿಸಿಟ್ರೆ, ಅಂದ್ರೆ ಪೂರ್ತಿ ಓಪನ್ ಮಾಡಿಟ್ರೆ ನಮಗೆ ಅದು ಹೇಗ್ ಕಾಣಿಸುತ್ತೆ? ಈ ತರಹ ಕಾಣಿಸುತ್ತೆ. ಬೇಕಾದ್ರೆ ನೀವು ಮಾಡಿ ನೋಡ್ರಿ, ನಮಗೆ ಈ ತರ ಕಾಣಿಸುತ್ತೆ, ಹೌದಾ? ಇದೇ ಬಾಕ್ಸ್ ಅನ್ನ ಬಿಡಿಸಿ ಇಟ್ರೆ, ಅಂದ್ರೆ ಓಪನ್ ಮಾಡಿಟ್ರೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಅಷ್ಟು ಮುಖಗಳು ಈ ರೀತಿ ಕಾಣಿಸುತ್ತೆ. ಹಾಗಾದ್ರೆ ನಾವು ಈ ಒಂದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಒಂದು ಘನವಸ್ತುವಿನ ಮೇಲ್ಮೈ ವಿಸ್ತೀರ್ಣವು ಹೇಗಿರುತ್ತೆ? ಅದರ ಮುಖಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ. ಅಂದ್ರೆ ಪ್ರತಿಯೊಂದು ಮುಖದ ವಿಸ್ತೀರ್ಣ, ಈ ಒಂದು ಮುಖದ ವಿಸ್ತೀರ್ಣ, ಈ ಒಂದು ಮುಖದ ವಿಸ್ತೀರ್ಣ, ಈ ಒಂದು ಮುಖದ ವಿಸ್ತೀರ್ಣ, ಈ ಒಂದು ಮುಖದ ವಿಸ್ತೀರ್ಣಕ್ಕೆ ಸಮನಾಗಿರತ್ತೆ. ಪ್ರತಿ ಒಂದು ಮುಖ, ಎಷ್ಟು ಮುಖಗಳಿವೆ? 6 ಮುಖಗಳಿವೆ. 6 ಮುಖಗಳ ವಿಸ್ತೀರ್ಣವನ್ನ ಕೂಡಿಸಿದ್ರೆ ನಿಮಗೆ ಒಂದು ಆಯತಘನದ ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದ್ರೆ, ಇಲ್ಲಿ ನೋಡ್ರಿ ಮಕ್ಕಳೇ, ಪ್ರತಿಯೊಂದು ಮುಖದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿತೀವಿ. ಹೇಗೆ? ಇಲ್ಲಿ ನೋಡ್ರಿ, 1 2 3 4 5 6 ಮುಖಗಳು ಇವೆ. ಪ್ರತಿಯೊಂದು ಮುಖ ಆಯತಾಕಾರದಲ್ಲಿದೆ. ಹಾಗಾಗಿ ಉದ್ದ ಇಂಟು ಅಗಲ ಮಾಡ್ತೀರಾ. ಆಯತದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ವಿಸ್ತೀರ್ಣ ಉದ್ದ ಇಂಟು ಅಗಲ, ಹೌದಾ? ಇಲ್ಲಿ ಒಂದು ಮುಖಕ್ಕೆ ನಾವು ಬಿ ಇಂಟು ಎಲ್ ಅಂತ ತಗೊಂಡಿದೀವಿ, ಉದ್ದ ಇಂಟು ಅಗಲ. ಎಚ್ ಇಂಟು ಎಲ್, ಹೌದಾ? ಉದ್ದ ಇಂಟು ಅಗಲವನ್ನ ಎಚ್ ಅಂತ ತಗೊಂಡಿದೀವಿ. ಇಲ್ಲಿ ಎಲ್ ಇಂಟು ಬಿ ಅಂತ ತಗೊಂಡಿದೀವಿ. ಇಲ್ಲಿ ಬಿ ಇಂಟು ಎಚ್ ಅಂತ ತಗೊಂಡಿದೀವಿ. ಅದೇ ತರಹ ಇದು ಕೂಡ ಬಿ ಇಂಟು ಎಚ್ ಆಗತ್ತೆ, ಇದು ಎಲ್ ಇಂಟು ಎಚ್ ಆಗತ್ತೆ, ಇದು ಬಿ ಇಂಟು ಎಚ್ ಆಗತ್ತೆ. ಹಾಗಾದ್ರೆ ಈ ಒಂದು ಮುಖದ ವಿಸ್ತೀರ್ಣ 1 2 3 4 5. ಎಲ್ ಇಂಟು ವಿಸ್ತೀರ್ಣ 1 ಅಂದ್ರೆ 1ನೇ ಮುಖ, 2ನೇ ಮುಖ, 3ನೇ ಮುಖ, 4ನೇ ಮುಖ, 5ನೇ ಮುಖ, 6ನೇ ಮುಖದ ವಿಸ್ತೀರ್ಣ. ಮೊದಲನೇ ಮುಖದ ವಿಸ್ತೀರ್ಣ ಎಲ್. ಈಗ ಇಲ್ಲಿ ಎಲ್ ಇಂಟು ಬಿ ಇದೆ, ಇಲ್ಲೂ ಎಲ್ ಇಂಟು ಬಿ ಇದೆ. ಎಷ್ಟು ಎಲ್ ಇಂಟು ಬಿ ಆಯ್ತು? 2 ಎಲ್ ಇಂಟು ಬಿ ಆಯ್ತು. ಇಲ್ಲಿ ಬಿ ಇಂಟು ಎಚ್ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಬಿ ಇಂಟು ಎಚ್ ಇದೆ. ಎಷ್ಟಾಯ್ತು? 2 ಬಿ ಇಂಟು ಎಚ್ ಆಯ್ತು. ಇಲ್ಲಿ ಎಲ್ ಇಂಟು ಎಚ್ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಎಲ್ ಇಂಟು ಎಚ್ ಇದೆ. ಎಷ್ಟಾಯ್ತು? 2 ಎಲ್ ಇಂಟು ಎಚ್ ಆಯ್ತು. ಹಾಗಾದ್ರೆ ಅದನ್ನ ಬಿಡಿಸಿ ಬರೆದ್ರೆ ಹೇಗಾಗತ್ತೆ? ಎಲ್ ಇಂಟು ಎಚ್ ಪ್ಲಸ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಬಿ. ನಾನು ತೋರಿಸಿದ ಹಾಗೆ ಇಲ್ಲಿ ಎಲ್ ಇಂಟು ಬಿ 2 ಮುಖಗಳ ವಿಸ್ತೀರ್ಣ ಇದೆ. ಅದೇ ತರಹ ಬಿ ಇಂಟು ಎಚ್ ಅನ್ನ ಎಲ್ಲಿ ನೋಡ್ತೀರಾ? ಇಲ್ಲಿ ನೋಡ್ತೀರಾ. ಹಾಗೆ ಇಲ್ಲಿ ನೋಡ್ತೀರಾ, ಉದ್ದ ಅಗಲ, ಹೌದಾ? ಬಿ ಇಂಟು ಎಚ್ ಇದೆ. ಇಲ್ಲಿ ಎಲ್ ಇಂಟು ಬಿ ಇದೆ. ಅದೇ ತರಹ ಇಲ್ಲಿ ಎಲ್ ಇಂಟು ಎಚ್ ಇದೆ. ಎಲ್ ಇಂಟು ಎಚ್ ಇದೆ. ಓಕೆ, 2 ಎಲ್ ಇಂಟು ಬಿ ಇದೆ, 2 ಎಲ್ ಇಂಟು ಎಚ್ ಇದೆ, 2 ಬಿ ಇಂಟು ಎಚ್ ಇದೆ. ಈ 3ರಲ್ಲಿ 2 ಕಾಮನ್ ಇದೆ. 2ನ್ನ ಹೊರಗೆ ತೆಗಿತೀರಾ. ಏನ್ ಉಳಿಯತ್ತೆ? ಎಲ್ ಇಂಟು ಎಚ್, ಎಲ್ ಇಂಟು ಬಿ, ಬಿ ಇಂಟು ಎಚ್ ಉಳಿಯತ್ತೆ. ಹಾಗಾದ್ರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 2 ಇಂಟು ಎಲ್ ಇಂಟು ಎಚ್ ಪ್ಲಸ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಚದರಮಾನಗಳು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಇಂಟು ಎಲ್ ಇಂಟು ಎಚ್ ಪ್ಲಸ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಚದರಮಾನಗಳು. ಓಕೆ, ಅಂದ್ರೆ ಇಲ್ಲಿ ನಾವು ಪ್ರತಿಯೊಂದು ಮುಖದ ವಿಸ್ತೀರ್ಣವನ್ನ ಕೂಡಿಸಿದ್ರೆ, 6 ಮುಖದ ವಿಸ್ತೀರ್ಣಗಳನ್ನ ಕೂಡಿಸಿದ್ರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಅದೇ ರೀತಿ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು? ಈಗ ಒಂದು ಬಾಕ್ಸ್ ಇದೆ ಅಲ್ಲ, ಈ ಬಾಕ್ಸ್ ನ ಮೇಲ್ಭಾಗ ಮತ್ತು ಕೆಳಭಾಗವನ್ನ ತೆಗೆದ್ಬಿಟ್ರೆ ನಮಗೆ ಎಷ್ಟು ಮುಖಗಳು ಉಳಿಯುತ್ತೆ? 1 2, ಹಿಂದ್ಗಡೆ 3, ಈ ಕಡೆ ಒಂದು 4 ಭಾಗಗಳು ಮಾತ್ರ ಉಳಿಯುತ್ತೆ. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಮೇಲ್ಮುಖ ಮತ್ತು ಕೆಳಮುಖಗಳನ್ನ ಬಿಟ್ಟು ಉಳಿದ 4 ಪಾರ್ಶ್ವ ಮುಖಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ನಾವೇನಂತ ಕರಿತೀವಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 1ನೇ ಮುಖದ ವಿಸ್ತೀರ್ಣ ಪ್ಲಸ್ 2ನೇ ಮುಖದ ವಿಸ್ತೀರ್ಣ. 1ನೇ ಮುಖ, 2ನೇ ಮುಖ, 3ನೇ ಮುಖ, 4ನೇ ಮುಖ. ಈ ಕಡೆ ಹಿಂದೆ ಒಂದು ಇದೆ, ಮೇಲ್ಭಾಗ ಮತ್ತು ಕೆಳಭಾಗ ಓಪನ್ ಇರತ್ತೆ. ಅಂದಾಗ ಇಲ್ಲಿ ನೋಡಿ, ಎಲ್ ಇಂಟು ಎಚ್ ಪ್ಲಸ್ ಬಿ ಇಂಟು ಎಚ್. ಓಕೆ, ನೆಕ್ಸ್ಟ್ ಮತ್ತೆ ಅದೇ ತರ ಎಲ್ ಇಂಟು ಎಚ್, ಬಿ ಇಂಟು ಎಚ್. ಅಂದ್ರೆ 2 ಮುಖಗಳು ಎಲ್ ಇಂಟು ಎಚ್ ಇದೆ, 2 ಮುಖಗಳು ಬಿ ಇಂಟು ಎಚ್ ಇದೆ. ಹಾಗಾಗಿ 2H ಕಾಮನ್ ಆಗತ್ತೆ.
ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಎಲ್ ಎಚ್ ಇದೆ, ಇಲ್ಲೊಂದು ಎಲ್ ಎಚ್ ಇದೆ. ಓಕೆ, ಇಲ್ಲೂ ಬಿ ಎಚ್ ಇದೆ, ಬಿ ಎಚ್ ಇದೆ, ಅಂದ್ರೆ ಎಚ್ ಕಾಮನ್ ಇದೆ, ಇಲ್ಲೂ ಎಚ್ ಕಾಮನ್ ಇದೆ, ಎಚ್ ಇದೆ, ಎಚ್ ಇದೆ. ಹಾಗಾಗಿ ಎರಡು ಎಲ್ ಇಂಟು ಎಚ್, ಎಲ್ ಇಂಟು ಎಚ್ ಎಷ್ಟಿದೆ? 2 ಎಲ್ ಎಚ್ ಇದೆ ಪ್ಲಸ್ 2 ಬಿ ಇಂಟು ಎಚ್ ಇದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಕಾಮನ್ ಆಗತ್ತೆ. ಇಲ್ಲೂ ಎಚ್ ಇದೆ, ಇಲ್ಲೂ ಎಚ್ ಇದೆ, ಎಚ್ ಕಾಮನ್ ಆಗತ್ತೆ. ಬ್ರಾಕೆಟ್ ಅಲ್ಲಿ ಏನ್ ಉಳಿಯುತ್ತೆ? ಎಲ್ ಪ್ಲಸ್ ಬಿ. ಇದು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಏನಿದು? ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಅದೇ ತರಹ ನಾವು ನೆಕ್ಸ್ಟ್ ನೋಡೋದಾದ್ರೆ ಘನ ಅಂತಂದ್ರೆ ಏನು? ಘನ ಅಂದ್ರೆ ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳು ಸಮವಾಗಿದ್ದರೆ ಅದನ್ನ ಏನಂತ ಕರಿತೀರಾ? ಆ ಆಕೃತಿಗೆ ಘನ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಉದ್ದ 1 ಸೆಂಟಿಮೀಟರ್ ಇತ್ತು. ಓಕೆ, ಉದ್ದ ಏನಾದ್ರೂ 1 ಸೆಂಟಿಮೀಟರ್ ಇದ್ರೆ, ಉದ್ದ 1 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್, ಎತ್ತರ 1 ಸೆಂಟಿಮೀಟರ್ ಇದ್ರೆ, ಎಲ್ಲಾ ಉದ್ದ, ಅಗಲ, ಎತ್ತರಗಳು ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ? ಘನಾಕೃತಿ ಅಂತ ಕರಿತೀವಿ. ಅದನ್ನ ಘನ, ಆಯತ ಘನದ ಉದ್ದ, ಅಗಲ, ಎತ್ತರಗಳು ಸಮವಾಗಿದ್ದರೆ ಅದನ್ನ ಘನ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಒಂದು ಘನಕ್ಕೆ ಎಷ್ಟು ಶೃಂಗ ಬಿಂದುಗಳಿವೆ? 1 2 3 4. ಅದೇ ತರ 1 2 3, ಈ ಕಡೆ 1 4. ಅಂದ್ರೆ 2 ರೇಖೆಗಳು ಯಾವ ಬಿಂದುವಿನಲ್ಲಿ ಸಂಧಿಸುತ್ತೆ? ಈ ಬಿಂದುವಿನಲ್ಲಿ. ಆ ಬಿಂದುವಿಗೆ ನಾವೇನಂತ ಕರಿತೀವಿ? ಶೃಂಗ ಬಿಂದು. ಇದು ಶೃಂಗ ಬಿಂದು. ಎಷ್ಟು ಶೃಂಗ ಬಿಂದುಗಳಿವೆ? 8 ಶೃಂಗ ಬಿಂದುಗಳಿವೆ. ಎಷ್ಟು ಮುಖಗಳಿವೆ? 1 2 3, ಹಿಂದ್ಗಡೆ ಒಂದು 4, ಈ ಕಡೆ ಸೈಡ್ ಹಿಂದೆ ಒಂದು 5, 6 ಮುಖಗಳು ಇವೆ. ಅಂಚುಗಳೆಷ್ಟಿವೆ? ಅಂಚುಗಳು ಅಂದ್ರೆ ಒಂದೇ ಶೃಂಗ ಬಿಂದುವಿನಿಂದ ಈ ಒಂದು ರೇಖೆ ಹೋಗತ್ತಲ್ಲ, ಈ ರೇಖೆಗೆ ನಾವೇನಂತ ಕರಿತೀವಿ? ಅಂಚುಗಳು ಅಂತ ಕರಿತೀವಿ. ಎಷ್ಟು ಅಂಚುಗಳನ್ನ ಹೊಂದಿದೆ ಇದು? 12 ಅಂಚುಗಳನ್ನ ಹೊಂದಿದೆ. ಓಕೆ, ನೆನ್ಪಿಟ್ಕೊಳ್ರಿ ಮಕ್ಳೇ. 6 ಮುಖಗಳು, 8 ಶೃಂಗಗಳು, 12 ಅಂಚುಗಳು. ಮತ್ತೆ ಇಲ್ಲಿ ಉದ್ದ, ಅಗಲ, ಎತ್ತರಗಳು ಸಮವಾಗಿರತ್ತೆ. ಅದನ್ನ ನಾವು ಎಲ್ ಮಾನಗಳು ಅಂತ ಕರಿತೀವಿ. ಎಸ್, ಘನದ ಮೇಲ್ಮೈ ವಿಸ್ತೀರ್ಣವನ್ನ ಹೇಗ್ ಕಂಡುಹಿಡಿಯೋದು? ಇಲ್ಲೂ ಕೂಡ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ತೀವಿ. ಘನಕ್ಕೆ ಎಷ್ಟು ಮುಖಗಳಿವೆ? 6 ಮುಖಗಳು. ಹೌದಾ? ನಾವು ಪ್ರತಿಯೊಂದು ಮುಖವನ್ನ ಎಲ್ ಅಂತ ತಗೊಂಡ್ರೆ ಪ್ರತಿಯೊಂದು ಮುಖವನ್ನ ನಾವು ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟು ಮುಖಗಳು? 6 ಇಂಟು ಎಲ್ ಸ್ಕ್ವೇರ್. ವಿಸ್ತೀರ್ಣ ಅಂದ್ರೆ ಎಲ್ ಸ್ಕ್ವೇರ್ ಆಗತ್ತೆ. ಅಂಚು ಎಲ್ ಆಗಿರಲಿ. ಎಲ್ ಮಾನ ಚೌಕದ ವಿಸ್ತೀರ್ಣ. ಅಂದ್ರೆ ಇದು ಚೌಕಾಕಾರದಲ್ಲಿ, ಒಂದು ಮುಖವನ್ನ ತಗೊಂಡ್ರೆ ಅದು ಯಾವ ಆಕಾರದಲ್ಲಿರುತ್ತೆ? ಚೌಕಾಕಾರದಲ್ಲಿರುತ್ತೆ. ಚೌಕಾಕಾರದಂದ್ರೆ ಚೌಕದ ವಿಸ್ತೀರ್ಣ ಏನಾಗತ್ತೆ? ಎ ಸ್ಕ್ವೇರ್ ಆಗತ್ತೆ. ಎ ಸ್ಕ್ವೇರ್ ಅಂದ್ರೆ ಬಾಹು ಇಂಟು ಬಾಹು. ಇಲ್ಲಿ ನಾವು ಅದನ್ನು ಎಲ್ ಅಂತ ತಗೊಂಡಿದೀವಿ. ಎಲ್ ಸ್ಕ್ವೇರ್ ಆಗತ್ತೆ. ಚೌಕದ ವಿಸ್ತೀರ್ಣ ಎಲ್ ಸ್ಕ್ವೇರ್. ಹಾಗಾಗಿ 6 ಚೌಕಾಕಾರದ ಮುಖಗಳು. ಇಲ್ಲಿ ಪ್ರತಿಯೊಂದು ಮುಖವನ್ನ ನೋಡಿದ್ರೆ ಇದು ಚೌಕಾಕಾರದಲ್ಲಿದೆ. ಎಷ್ಟು ಮುಖಗಳಿವೆ? ಹಾಗೆ 6 ಮುಖಗಳು. ಹಾಗಾಗಿ 6 ಇಂಟು ಎಲ್ ಸ್ಕ್ವೇರ್, 6 ಎಲ್ ಸ್ಕ್ವೇರ್. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 6 ಎಲ್ ಸ್ಕ್ವೇರ್ ಚದರಮಾನಗಳು. ಅದೇ ತರಹ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಮಕ್ಕಳೇ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಮೇಲ್ಭಾಗ ಮತ್ತು ಕೆಳಭಾಗವನ್ನ ತೆಗೆದ್ರೆ ಹೊರತುಪಡಿಸಿ ಉಳಿದ 4 ಮುಖಗಳ ವಿಸ್ತೀರ್ಣ 4 ಎಲ್ ಸ್ಕ್ವೇರ್. ಸಿಂಪಲ್ ಇದೆ. 6 ಮುಖಗಳನ್ನ ನೀವು ತಗೊಂಡ್ರೆ 6 ಎಲ್ ಸ್ಕ್ವೇರ್. ಕೇವಲ 4 ಮುಖಗಳನ್ನ ಮಾತ್ರ ತಗೊಂಡ್ರೆ ಎಲ್ ಇಂಟು ಎಲ್. 4 ಮುಖಗಳಂದ್ರೆ 4 ಎಲ್ ಸ್ಕ್ವೇರ್ ಆಗತ್ತೆ. ಓಕೆ, ಈಗ ಕೊಳವೆ ಅಂತಂದ್ರೆ ನಾವು ನೀರಿನ ಬಾಟಲ್ ಅನ್ನ ನೆನಪು ಮಾಡ್ಕೋಬಹುದು. ಕೊಳವೆ ಸಿಲಿಂಡರ್ ಆಕಾರದಲ್ಲಿದೆ. ಇದು ಕೊಳವೆ. ನನಗೆ ಗೊತ್ತಾಗತ್ತಲ್ಲ, ನೀರಿನ ಬಾಟಲ್. ಇಲ್ಲಿ ನಾವು ನೀರನ್ನ ತುಂಬಿರ್ತೀವಿ. ಈ ತರಹ ಇರತ್ತೆ. ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಕೊಳವೆಯಲ್ಲಿ ಏನೇನನ್ನ ನೋಡ್ತೀರಾ? ಕೊಳವೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಈ ಕೊಳವೆಯ ಮೇಲ್ಭಾಗದಲ್ಲಿ ನೀವು ವೃತ್ತಾಕಾರವನ್ನ ನೋಡ್ತೀರಾ. ಹೌದಾ? ಈ ಬಾಟಲ್ನ ಅಂಚು ಮೇಲ್ಭಾಗದಲ್ಲಿ ವೃತ್ತಾಕಾರದಲ್ಲಿರುತ್ತೆ. ಅದು ಹೌದಲ್ಲ? ಅದು ವೃತ್ತಾಕಾರದಲ್ಲಿರತ್ತೆ. ಈಗ ಇದೇ ಒಂದು ಕೊಳವೆಯನ್ನ ನೀವು ಒಂದು ಹಾಳೆಯನ್ನ ತಗೊಂಡು ಕೊಳವೆ ಮಾಡ್ರಿ. ಅಂದ್ರೆ ಒಂದೊಂದು ರೋಲ್ ಮಾಡಿ ಬಿಚ್ಚ್ರಿ. ಬಿಚ್ಚಿದಾಗ ಏನಾಗತ್ತೆ ನಿಮ್ಗೆ? ಅದು ಆಯತಾಕಾರದಲ್ಲಿ ಕಾಣಿಸುತ್ತೆ ನಿಮ್ಗೆ. ಹೌದಾ? ಆಯತಾಕಾರದಲ್ಲಿ ಕಾಣಿಸಿದ್ರೆ
ಓಕೆ, ಕೊಳವೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಾವ್ ಅದನ್ನ ಬಿಚ್ತೀವಿ. ಬಿಚ್ಚಿದಾಗ ಅದು ಆಯತಾಕಾರದಲ್ಲಿ ಕಾಣಿಸುತ್ತೆ ಹಾಳೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಆಯತದ ವಿಸ್ತೀರ್ಣವನ್ನ ಉದ್ದ ಇಂಟು ಅಗಲ ಅಂತ ತಗೋತೀರಾ, ಹೌದಾ? ಉದ್ದ ಇಂಟು ಅಗಲ ತಗೋತೀರಾ. ಕೊಳವೆಯ ತಳದ ಪರಿಧಿ ಇಂಟು ಎತ್ತರ. ಇಲ್ಲಿ ನೋಡ್ರಿ, ಇದು ಕೊಳವೆಯ ತಳದ ಪರಿಧಿ ಅಂದ್ರೆ ಇದು ವೃತ್ತಾಕಾರದಲ್ಲಿದೆ. ಅದರ ವೃತ್ತಾಕಾರದ ಪರಿಧಿ, ವೃತ್ತದ ಪರಿಧಿ ಸೂತ್ರ ಯಾವುದು? 2πr ನಿಮ್ಗೆ ಗೊತ್ತಿದೆ. ಎತ್ತರ h, ಹೌದಾ? ವೃತ್ತದ ತಳದ ಕೊಳವೆಯ ತಳದ ಪರಿಧಿ. ಕೊಳವೆಯ ತಳ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ವೃತ್ತದ ಪರಿಧಿ 2πr, ಎತ್ತರ h, 2πrh. ಓಕೆ, ಇದು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅದೇ ತರಹ ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ಹೆಂಗ್ ಕಂಡುಹಿಡಿತೀರಾ? ಓಕೆ, ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಾವು ಮೇಲ್ಭಾಗವನ್ನ ತೆಗೆದಿರ್ತೀವಿ. ಇಲ್ಲಿ ಕಂಪ್ಲೀಟ್ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಕೂಡಿಸಿದ್ರೆ ನಿಮ್ಗೆ ಈ ಒಂದು ಆಕಾರದಲ್ಲಿ ಸಿಗತ್ತೆ. ಇಲ್ಲಿ ಒಂದು ಬಾಟಲ್ ಅನ್ನ ನೆನಪು ಮಾಡ್ಕೋಬಹುದು ನೀವು. ಇಲ್ಲಿ ನಿಮಗೆ ವೃತ್ತ ಕಾಣಿಸುತ್ತೆ. ಅದಕ್ಕಾಗಿ ನಾವು ಇಲ್ಲಿ ವೃತ್ತದ ವಿಸ್ತೀರ್ಣ ಮೇಲ್ಭಾಗದಲ್ಲಿ ನೋಡ್ರಿ, ವೃತ್ತ ಇದೆ. ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದೇ ತರಹ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಕೆಳಗಡೆ ಒಂದ್ ವೃತ್ತ ಇದೆ, ಹೌದಾ? ಅಂದ್ರೆ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಕನ್ಸಿಡರ್ ಮಾಡ್ತೀವಿ, ವಕ್ರ ಮೇಲ್ಮೈ ವಿಸ್ತೀರ್ಣದಲ್ಲಿ ಮಾಡಲ್ಲ. ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಎಲ್ರಿಗೂ. ಓಕೆ, ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ಇಲ್ಲಿ ನಮಗೆ 2 ವೃತ್ತಗಳು ಕಾಣಿಸ್ತಾ ಇದೆ, ಹೌದಾ? ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ. ಹಾಗಾಗಿ 2 ವೃತ್ತದ ವಿಸ್ತೀರ್ಣವನ್ನ ತಗೋತೀವಿ ಪ್ಲಸ್ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ನಾವು ಹಿಂದೆ ನೋಡಿದ ಹಾಗೆ ಒಂದು ವೃತ್ತಾಕಾರದ ಅಂದ್ರೆ ಒಂದು ಕೊಳವೆಯನ್ನ ನೀವು ಹಾಳೆಯನ್ನ ಬಿಡಿಸಿದಾಗ ಅದು ಆಯತಾಕಾರದಲ್ಲಿ ಕಾಣಿಸುತ್ತೆ. ಹಾಗಾಗಿ ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಮ್ಗೆ ಗೊತ್ತಿದೆ, 2πrh ಅಂತ. ವೃತ್ತದ ವಿಸ್ತೀರ್ಣ πr². ಓಕೆ, ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಹೌದಾ? ಇಲ್ಲಿ ಪೈ ಇದೆ, ಇಲ್ಲಿ ಪೈ ಇದೆ, ಇಲ್ಲಿ 2π ಇದೆ. ಇದನ್ನ ಎಷ್ಟು πr² ಇದೆ? 2πr² ಇದೆ. ಹಾಗಾಗಿ 2π ಕಾಮನ್ ತೆಗಿಬಹುದು. ಇಲ್ಲಿ ನೋಡ್ರಿ, 2π ಕಾಮನ್ ತೆಗಿಬಹುದು. ಮತ್ತೆ ಇಲ್ಲಿ r ಇದೆ, ಇಲ್ಲೂ r ಇದೆ. ಹಾಗಾಗಿ 2πr ಅನ್ನ ಕಾಮನ್ ತೆಗೆದ್ರೆ ಇಲ್ಲಿ r ಉಳಿಯತ್ತೆ, ಇಲ್ಲಿ h ಉಳಿಯತ್ತೆ. 2πr × r + h. ಇದು ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಇಲ್ಲಿ ಕೊಳವೆಯಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ? ಮೇಲ್ಭಾಗದಲ್ಲಿ ಒಂದು ವೃತ್ತ, ಕೆಳಭಾಗದಲ್ಲಿ ಒಂದು ವೃತ್ತ ಪ್ಲಸ್ ಈ ಒಂದು ಭಾಗ. ಇದಕ್ಕೆ ನಾವು ಮೇಲ್ಭಾಗ ಮತ್ತು ಕೆಳಭಾಗವನ್ನ ಹೊರತುಪಡಿಸಿದ್ರೆ ಇದಕ್ಕೆ ನಾವು ಇಲ್ಲಿದೆ ನೋಡ್ರಿ, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹೌದಾ? ಹಾಗಾಗಿ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡುಹಿಡಿದಿದ್ದೀವಿ 2πrh ಅಂತ. ವೃತ್ತದ ವಿಸ್ತೀರ್ಣ πr² ಪ್ಲಸ್ ಇನ್ನೊಂದು ವೃತ್ತ πr², 2πr × r + h ಆಗುತ್ತೆ. ಅದನ್ನೇ ನಾವು ಫಾರ್ಮುಲಾಸ್ ಅನ್ನ ಬಳಸಿ, ಈ ಕೆಲವೊಂದು ಫಾರ್ಮುಲಾವನ್ನ ಬಳಸಿ ಲೆಕ್ಕಗಳನ್ನ ಮಾಡೋಣ. ಹೇಗೆ? ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತ ಘನಾಕಾರದ 2 ಪೆಟ್ಟಿಗೆಗಳಿವೆ. ಅವುಗಳಲ್ಲಿ ಒಂದನ್ನು ಮಾಡಲು ಯಾವುದನ್ನ ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡೋಣ,
ಇಲ್ಲಿ ಒಂದು ಘನ ಇದೆ, ಇಲ್ಲೊಂದು ಘನ ಇದೆ. ಆಯತ ಘನಾಕಾರದ 2 ಪೆಟ್ಟಿಗೆಗಳಿವೆ. ಬರ್ಕೊಡಿ. ಆಯತ ಘನದ ಘನ ಆಯಾಮ ಅಂತ ಕರೆಯೋಣ. ಅದಕ್ಕೆ ಪರಿಹಾರ ಆಯತ ಅಥವಾ ಘನದ ಆಯಾಮಗಳು. ಘನದ ಆಯಾಮಗಳು ಏನ್ ಕೊಟ್ಟಿದ್ದಾರೆ ನಮ್ಗೆ? ಉದ್ದ ಕೊಟ್ಟಿದ್ದಾರೆ. ಎಷ್ಟು? ಈ ಒಂದು ಚಿತ್ರದಲ್ಲಿ, ಈ ಒಂದು ಆಯತ ಘನದಲ್ಲಿ ಉದ್ದ ಎಷ್ಟಿದೆ? ಉದ್ದ ಎಲ್ ಎಷ್ಟಿದೆ ಮಕ್ಕಳೇ? 60 ಸೆಂಟಿಮೀಟರ್. ಅಗಲ ಎಷ್ಟಿದೆ? ಬಿ ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್. ಅದೇ ತರಹ ಎಚ್ ಎಷ್ಟಿದೆ? 50 ಸೆಂಟಿಮೀಟರ್. ಎರಡನೇ ಚಿತ್ರದಲ್ಲಿ, ಓಕೆ, ಇದು ಮೊದಲನೇ ಘನ, ಇದು ಎರಡನೇ ಘನ. ಎರಡನೇ ಘನದ ಆಯಾಮಗಳು ಎಲ್ ಎಷ್ಟಿದೆ? 50 ಸೆಂಟಿಮೀಟರ್. ಬಿ ಎಷ್ಟಿದೆ? ಇಲ್ಲಿ ಅಗಲ ಎಷ್ಟಿದೆ ಮಕ್ಕಳೇ? 50 ಸೆಂಟಿಮೀಟರ್. ಹಾಗೆ ಎತ್ತರ ಎಷ್ಟಿದೆ? ಅದು ಕೂಡ 50 ಸೆಂಟಿಮೀಟರ್ ಇದೆ. ಇವಾಗ ನಾವೇನ್ ಮಾಡೋಣ? ಏನ್ ಕೇಳಿದ್ದಾರೆ? ಯಾವುದನ್ನ ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕು ಅಂತ ಕೇಳಿದ್ದಾರೆ. ಯಾವುದನ್ನ ತಯಾರು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕು? ಅದಕ್ಕೋಸ್ಕರ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಘನದ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳುತ್ತೆ ಫಾರ್ಮುಲಾ? 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಅಂತ ನಮ್ಮ ಫಾರ್ಮುಲಾ ಹೇಳುತ್ತೆ. 2 ಇಂಟು ಎಲ್ ಅಂದ್ರೆ ಮೊದಲನೇ ಆಯಾಮದಲ್ಲಿ 60 ಇದೆ, ಎಚ್ ಅಂದ್ ಬಿ ಎಷ್ಟಿದೆ? 40 ಇದೆ, ಪ್ಲಸ್ ಬಿ ಇಂಟು ಎಚ್. ಬಿ ಎಷ್ಟಿದೆ? 40 ಇದೆ. ಎಚ್ ಎಷ್ಟಿದೆ? 50 ಇದೆ, ಪ್ಲಸ್ ಎಚ್ ಎಷ್ಟಿದೆ? 50. ಎಲ್ ಎಷ್ಟಿದೆ? 60. ಸೊ 2 ಇಂಟು 6 4 24, 0 0 2 0 ಇದೆ, 4 5 20 ಪ್ಲಸ್ 5 6 30. ಇಷ್ಟನ್ನು ಕೂಡಿಸಿದಾಗ ನಿಮ್ಗೆ ಏನ್ ಸಿಗತ್ತೆ? 2 ಇಂಟು, ಸೊ ಇಷ್ಟನ್ನು ಕೂಡಿಸಿ ಕೊನೆಗೆ ಉತ್ತರನೇ ಬರ್ಬಿಡೋಣ. ಸೊ ಮಾಡಿ ನೋಡ್ರಿ. 24 2400 ಪ್ಲಸ್ 2000 ಪ್ಲಸ್ 3000 ಮಾಡಿದ್ರೆ ಇಂಟು 2 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗತ್ತೆ? 14,800. ಇದು ಯಾವುದ್ರಲ್ಲಿದೆ? ಇದು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ. ಓಕೆ, ಸೆಂಟಿಮೀಟರ್ ಸ್ಕ್ವೇರ್. ಅದೇ ತರಹ ಎರಡನೇ ಆಯತ ಘನದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಎರಡನೇ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಎರಡನೇ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಸೇಮ್ ಫಾರ್ಮುಲಾ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. 2 ಇಂಟು ಎಲ್ ಎಷ್ಟಿದೆ? ಎರಡನೇದ್ರಲ್ಲಿ 50 ಇದೆ, ಎಲ್ಲಾ ಕಡೆ 50 ಇದೆ. 50. ಬಿ ಕೂಡ 50 ಸೆಂಟಿಮೀಟರ್ ಇದೆ. ಬಿ ಎಷ್ಟಿದೆ? 50 ಇದೆ. ಎಚ್ ಕೂಡ 50 ಇದೆ, ಪ್ಲಸ್ 50 ಇಂಟು 50. ಇಷ್ಟನ್ನು ಗುಣಾಕಾರ ಮಾಡಿದ್ರೆ ಮಕ್ಕಳೇ ಕೊನೆಗೆ ಎಷ್ಟು ಬರುತ್ತೆ ನಿಮ್ಗೆ? 15,000 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಹಾಗಾದ್ರೆ ಕಂಪೇರ್ ಮಾಡ್ರಿ. ಇಲ್ಲಿ 14,800 ಇದೆ, ಇಲ್ಲಿ 15,000 ಇದೆ. ಯಾವುದಕ್ಕೆ ಕಡಿಮೆ ಸಾಮಗ್ರಿಗಳು ಬೇಕಾಗಾದ್ರೆ ಯಾವುದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಡಿಮೆ ಇದೆ? ಘನ ಎ, ಆಯತ ಘನ ಎ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಡಿಮೆ ಇದೆ. ಕಂಪೇರ್ ಟು ಬಿ ಇದು ಕಡಿಮೆ ಇದೆ. ಹಾಗಾಗಿ ಎ ವಿಸ್ತೀರ್ಣ, ಆಯತ ಘನ ಎ ನ ವಿಸ್ತೀರ್ಣ ಬಿ ನ ವಿಸ್ತೀರ್ಣಕ್ಕಿಂತ ಕಡಿಮೆ ಇದೆ. ವಿಸ್ತೀರ್ಣಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಕಡಿಮೆ ಇದೆ. ಹಾಗಾಗಿ ಎಗೆ ಕಡಿಮೆ ವಸ್ತುಗಳು ಬೇಕು. ಕಡಿಮೆ ವಸ್ತುಗಳು ಬೇಕು, ಹೌದಲ್ಲ? ವಿಸ್ತೀರ್ಣ ಯಾವುದ್ರದ್ದು ಕಮ್ಮಿ ಇದೆ? ಘನ ಎ, ಆಯತ ಘನ ಎ ನ ವಿಸ್ತೀರ್ಣ ಬಿ ಗಿಂತ ಕಡಿಮೆ ಇದೆ. ಹಾಗಾಗಿ ಎಗೆ ಕಡಿಮೆ ವಸ್ತುಗಳು ಬೇಕು. ಅದೇ ತರಹ
600 ಚದರ ಸೆಂಟಿಮೀಟರ್ ವಿಸ್ತೀರ್ಣವುಳ್ಳ ಘನದ ಅಂಚನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಏನ್ ಕೊಟ್ಟಿದ್ದಾರೆ? ಘನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅವರು? ವಿಸ್ತೀರ್ಣ ಕೊಟ್ಟಿದ್ದಾರೆ. ಯಾವುದರ ವಿಸ್ತೀರ್ಣ? ಘನದ ವಿಸ್ತೀರ್ಣ. ಹಾಗಾದ್ರೆ ಘನದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 6 × L² ಅಥವಾ 6 × A² ಅಂತಾದ್ರೂ ಕರಿಬಹುದು. ಪರಿಹಾರ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ is equal to 6 × L². ಇಲ್ಲಿ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣನೇ ಕೊಟ್ಟಿದ್ದಾರೆ 600 ಅಂತ. ಸೊ ನಮಗೆ ನಾವೇನ್ ಕಂಡುಹಿಡಿಬೇಕು? ಘನದ ಅಂಚು. ಎಲ್ ಅಂತಂದ್ರೆ ಘನದ ಅಂಚು. ಅದನ್ನ ನೀವು ಎ ಅಂತಾದ್ರೂ ತಗೋಬಹುದು. L6 × L². ಸೊ ಈ ಆರ್ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. L² is equal to 600 ಡಿವೈಡೆಡ್ ಬೈ 6 ಆಗುತ್ತೆ. ಇದು ಈ ಕಡೆ ಬಂದ್ರೆ 6 ಒಂದ್ಲೆ ಅಂದ್ರೆ 100. L² is equal to 100 ಆಗತ್ತೆ. L is equal to ಏನಾಗತ್ತೆ? ಈ ಸ್ಕ್ವೇರ್ ಅನ್ನ ತೆಗೆದು ಹಾಕ್ಬೇಕಂದ್ರೆ ನಾವು ಇದನ್ನ ಸ್ಕ್ವೇರ್ ರೂಟ್ ಅಲ್ಲಿ ಹಾಕ್ತೀವಿ. L is equal to ±10 ಆಗತ್ತೆ. ಹೌದಾ? 10 ಸೆಂಟಿಮೀಟರ್. ಕನ್ನಡದಲ್ಲಿ ಬೇಕಂದ್ರೆ ಹಿಂಗ್ ಬರಿಬಹುದು, ಇಲ್ಲ ಸೆಂಟಿಮೀಟರ್. ಓಕೆ, ಅದೇ ತರ ಇಲ್ಲಿ ನೋಡ್ರಿ, 7 ಮೀಟರ್ ತ್ರಿಜ್ಯ 7.7 ಮೀಟರ್ ತ್ರಿಜ್ಯ ಅಂದ್ರೆ ಇದು 7ನೇ ಲೆಕ್ಕ. ಓಕೆ, ಸೊ ಇದು 7 ಮೀಟರ್ ತ್ರಿಜ್ಯ ಇದೆ, ಕನ್ಫ್ಯೂಸ್ ಆಗ್ಬೇಡ್ರಿ. 7 ಮೀಟರ್ ತ್ರಿಜ್ಯ ಮತ್ತು 3 ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ. ಇದಕ್ಕೆ ಎಷ್ಟು ತಗಡುಗಳು ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕೊಳವೆ ಇದೆ. ಓಕೆ, ಮುಚ್ಚಿದ ಕೊಳವೆಯಾಕಾರದ ಟ್ಯಾಂಕ್ ಇದು. ಇಲ್ಲಿ ನಮಗೆ ತ್ರಿಜ್ಯ ಎಷ್ಟಿದೆ? 3 ಮೀಟರ್. ತ್ರಿಜ್ಯ ಎಷ್ಟಿದೆ? 7 ಮೀಟರ್. ಎತ್ತರ ಎಷ್ಟಿದೆ? 3 ಮೀಟರ್. ಓಕೆ, 7 ಮೀಟರ್ ತ್ರಿಜ್ಯ, 3 ಮೀಟರ್ ಎತ್ತರ. ಓಕೆ, ಹೆಂಗ್ ಮಾಡೋದು ಇದನ್ನ? ಪರಿಹಾರ ಕೊಳವೆ ಆಕಾರದ ಟ್ಯಾಂಕಿನ ತ್ರಿಜ್ಯ R is equal to ಎಷ್ಟಿದೆ ಮಕ್ಕಳೇ? 7 ಮೀಟರ್. ಎತ್ತರ H ಎಷ್ಟಿದೆ? 3 ಮೀಟರ್. ಹೌದಾ? ಹಾಗಾದ್ರೆ ನಮಗೆ ಕೊಳವೆ ಆಕಾರದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಇವಾಗ. ಕೊಳವೆ ಆಕಾರದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಫಾರ್ಮುಲಾ ಗೊತ್ತಿದೆ, 2πr × r + h. 2 × π ಬೆಲೆ ಎಷ್ಟು ಮಕ್ಕಳೇ? ನಮ್ಗೆ ಗೊತ್ತಿದೆ 22/7 ಅಂತ. r ಅಂದ್ರೆ 7 ಅಂತ ಕೊಟ್ಟಿದ್ದಾರೆ. 7 + 3, 7 7 ಕ್ಯಾನ್ಸಲ್ ಆಗತ್ತೆ. 2 × 22 ಅಂದ್ರೆ 44 × 7 + 3 ಅಂದ್ರೆ 10 ಆಗತ್ತೆ. 44 × 10 ಮಾಡಿದ್ರೆ 440 ಚದರ ಮೀಟರ್. ಹೌದಾ? ಬಂತು ನಮಗೆ ವಿಸ್ತೀರ್ಣ. ಹಾಗಾದ್ರೆ 440 ಚದರ ಮೀಟರ್, 440 ತಗಡುಗಳು ಬೇಕು. ಹೌದಾ? ಎಸ್. ಇಲ್ಲ ನೋಡಿ, ರಸ್ತೆಯನ್ನು ಇನ್ನೊಂದು ಲೆಕ್ಕ ಮಾಡೋಣ. ರಸ್ತೆಯನ್ನು ಇಲ್ಲಿ ನೋಡ್ರಿ, ಒಂದೇ ನಿಮಿಷ. ಇಲ್ಲಿ ನಮಗೆ ಟ್ಯಾಂಕಿನ ತ್ರಿಜ್ಯ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ. ಸೊ ನಾವು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಸೂತ್ರ ಯಾವುದು? 2πr × r + h ಹಾಕಿದ್ರೆ ನಿಮಗೆ ಒಟ್ಟು 440 ಬರುತ್ತೆ. ಇಲ್ಲಿ ಈಗ ಇನ್ನೊಂದು ಲೆಕ್ಕ ಮಾಡೋಣ ಅದೇ ತರಹ. ರಸ್ತೆಯನ್ನು ಮಟ್ಟ ಮಾಡುವ ರೋಲರ್ನ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಎಷ್ಟು ಬೇಕು? 750 ಪೂರ್ಣ ಸುತ್ತು ಹಾಕುತ್ತದೆ. ರೋಲರಿನ ವ್ಯಾಸವು 84 ಸೆಂಟಿಮೀಟರ್ ವ್ಯಾಸ ಕೊಟ್ಟಿದ್ದಾರೆ ಮತ್ತು ಉದ್ದ 1 ಮೀಟರ್ ಇದ್ದರೆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ರೋಲರ್ ಯಾವ ರೀತಿ ಇದೆ? ರಸ್ತೆಯನ್ನು ಮಟ್ಟ ಮಾಡುವ ರೋಲರ್ ಅಂದ್ರೆ ನೆನಪು ಮಾಡ್ಕೊಳ್ರಿ, ಇದು ಬರುತ್ತಲ್ಲ
ರಸ್ತೆ ಡಾಂಬರದು ಹಾಕೋವಾಗ ರೋಡ್ ಮಾಡೋವಾಗ ಇರತ್ತಲ್ಲ, ಆ ರೋಲರ್ ಯಾವ ಆಕಾರದಲ್ಲಿರತ್ತೆ? ಅದು ಕೊಳವೆ ಆಕಾರದಲ್ಲಿರತ್ತೆ. ಹೌದಾ? ನೆನಪು ಮಾಡ್ಕೊಳ್ರಿ. ಆ ರೋಲರ್ ಇರತ್ತಲ್ಲ, ಸೊ ಈ ತರ ಇರತ್ತೆ, ಅದು ಹಿಂಗಿರತ್ತೆ. ರೋಲರ್ ಅಂದ್ರೆ ಕೊಳವೆ ಆಕಾರದಲ್ಲಿ ಇರತ್ತೆ ಅದು. ಸೊ ಅದು ಒಂದು ಸಲ ಅದರ ಮೇಲೆ ಚಲಿಸಲು 750 ಪೂರ್ಣ ಸುತ್ತನ್ನ ಹಾಕತ್ತೆ. ವ್ಯಾಸ ಕೊಟ್ಟಿದ್ದಾರೆ 84 ಅಂತ, ಉದ್ದ ಕೊಟ್ಟಿದ್ದಾರೆ 1 ಮೀಟರ್ ಅಂತ. ಏನ್ ಮಾಡ್ಬೇಕು ನಾವಿವಾಗ? ಫಸ್ಟ್ ನಾವು ಈ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಪರಿಹಾರ: ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ರೋಲರ್ ಅಂದ್ರೆ ಅದು ಕೊಳವೆ ಆಕಾರದಲ್ಲಿದೆ. ಕೊಳವೆ ಆಕಾರ ಯಾವ ಕೊಳವೆ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತಿದೆ, 2πr(h). ಎಸ್, ಎಚ್ ಅಂತಂದ್ರೆ ಎಷ್ಟಿದೆ ಮಕ್ಕಳೇ? ಉದ್ದ 1 ಮೀಟರ್. 1 ಮೀಟರ್ ಅಂತಂದ್ರೆ ನಾವು ಅದನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡೋಣ. ಉದ್ದ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಆಯ್ತು. ಓಕೆ, ಇದು ಯಾಕಂತಂದ್ರೆ ವ್ಯಾಸ 84, ಅಂದ್ರೆ ವ್ಯಾಸ ಅಂದ್ರೆ ಡಿ ಕೊಟ್ಟಿದ್ದಾರೆ, ಡಯಾಮೀಟರ್ 84 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಸೂತ್ರದಲ್ಲಿ ಆರ್ ಇದೆ, ಆರ್ ಅಂದ್ರೆ ತ್ರಿಜ್ಯ ಬೇಕು. ತ್ರಿಜ್ಯ ಅಂದ್ರೆ ಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವ್ಯಾಸ ಡಿವೈಡೆಡ್ ಬೈ 2 ಮಾಡಿದ್ರೆ ತ್ರಿಜ್ಯ ಸಿಗತ್ತೆ. 84 ಡಿವೈಡೆಡ್ ಬೈ 2 ಮಾಡ್ರಿ, 2 4 2 2, ಹಾಗಾಗಿ ತ್ರಿಜ್ಯ ಎಷ್ಟು ಬರುತ್ತೆ? 42 ಸೆಂಟಿಮೀಟರ್. ಇದು ಸೆಂಟಿಮೀಟರ್ ನಲ್ಲಿದೆ, ಇದು ಉದ್ದ ಮೀಟರ್ ನಲ್ಲಿದೆ, ಹಾಗಾಗಿ ನಾವು ಇದನ್ನ ಸೆಂಟಿಮೀಟರ್ ನಲ್ಲಿ ಕನ್ವರ್ಟ್ ಮಾಡಬೇಕು. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆಯ್ತು. ಈಗ ನಾವು ಈ ಸೂತ್ರದಲ್ಲಿ ಬೆಲೆಗಳನ್ನ ಹಾಕೋಣ. 2 ಇಂಟು ಪೈ ಬೆಲೆ ಎಷ್ಟು? 22 ಡಿವೈಡೆಡ್ ಬೈ 7. ಆರ್ ನ ಬೆಲೆ 42, ಎಚ್ ನ ಬೆಲೆ 100. ಯಾಕೆ ಅಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಾಗಿ 7 1 7 6 42. ಓಕೆ, 2 2 44 ಇಂಟು 600. ಇವೆರಡನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ? 26,400 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಹೌದಾ? ಈಗ ನಮ್ಗೆ ಏನ್ ಕೇಳಿದ್ದಾರೆ? 750 ಪೂರ್ಣ ಸುತ್ತು ಹಾಕುತ್ತದೆ. ಹಾಗಾದ್ರೆ 750 ಆವರ್ತನಗಳಲ್ಲಿ ರಸ್ತೆ ರೋಲರ್ ನಿಂದ ಆವೃತವಾದ ಪ್ರದೇಶ ಅಂತ ನಾವು ಕಂಡುಹಿಡಿಬೇಕು ಇವಾಗ. ಹೌದಾ? ರಸ್ತೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 750 ಆವರ್ತನಗಳಲ್ಲಿ, ಅದನ್ನ ಹೆಂಗ್ ಬರೀತೀರಾ? ಆವರ್ತನಗಳಲ್ಲಿ ರಸ್ತೆ ರೋಲರ್ ನಿಂದ ಆವೃತವಾದ ಪ್ರದೇಶ. ಆವೃತ ಅಂದ್ರೆ 750 ಪೂರ್ಣ ಸುತ್ತು ಹಾಕತ್ತೆ ಅದು, ಹಾಗಾಗಿ ಆವೃತವಾದ ಪ್ರದೇಶ. ಹೇಗ್ ಕಂಡುಹಿಡಿತೀರಾ? ಈ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನ್ ಬಂತ ನಮ್ಗೆ? ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 26,400 ಇಂಟು ಎಷ್ಟು ಸುತ್ತು ಹಾಕತ್ತೆ? 750 ಸುತ್ತು. ಸೊ 26,400 ಇಂಟು 750 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಒಂದು 1,98,098 ಲಕ್ಷ ಬರುತ್ತೆ ನಿಮ್ಗೆ. ಅದನ್ನ ನೀವು ಮೀಟರ್ ಸ್ಕ್ವೇರ್ ನಲ್ಲಿ ಮಾಡಿದ್ರೆ, ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಉತ್ತರ? 1.980 ಮೀಟರ್ ಸ್ಕ್ವೇರ್ ನಲ್ಲಿ ಬರುತ್ತೆ ನಿಮ್ಗೆ. ಇದು ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿದೆ, ಹಾಗಾಗಿ ಡಿವೈಡೆಡ್ ಬೈ 1000 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸೆಂಟಿಮೀಟರ್. ಅದು ಮೀಟರ್ ಸ್ಕ್ವೇರ್ ನಲ್ಲಿ ಕನ್ವರ್ಟ್ ಆಗತ್ತೆ. 1000 ಅಂತಂದ್ರೆ 4 ಸೊನ್ನೆಗಳಿಂದ ಮಾಡ್ಬೇಕು ನೀವು. 10,000. ಈಗ ನಾವೇನ್ ಮಾಡೋಣ? ಘನ, ಆಯತ ಘನ ಮತ್ತು ಕೊಳವೆಗಳ ಗಾತ್ರ. ಈಗ ನಾವೇನ್ ಮಾಡಿದ್ವಿ? ಆಯತ ಘನದ ವಿಸ್ತೀರ್ಣ, ಕೊಳವೆಯ ವಿಸ್ತೀರ್ಣ. ಹೌದಾ? ಆಯತ ಘನದ ವಿಸ್ತೀರ್ಣ, ಕೊಳವೆಯ ವಿಸ್ತೀರ್ಣ ಮತ್ತು ಘನದ ವಿಸ್ತೀರ್ಣವನ್ನ ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ? ಘನ, ಆಯತ ಘನ ಮತ್ತು ಕೊಳವೆಯ ಗಾತ್ರವನ್ನ ನೋಡೋಣ. ಈ ಗಾತ್ರ ಅಂತಂದ್ರೆ ಏನು ನೋಡೋಣ. ಗಾತ್ರ ಅಂತಂದ್ರೆ ಯಾವುದೇ ತ್ರಿವಿಮತೀಯ ವಸ್ತುಗಳು ಆಕ್ರಮಿಸುವ ಪ್ರದೇಶಕ್ಕೆ ಗಾತ್ರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಘನಾಕೃತಿಯ ಬಾಕ್ಸ್ ಇದೆ, ಆ ಬಾಕ್ಸ್ ನಲ್ಲಿ ವಸ್ತುಗಳನ್ನ ಹಾಕ್ತಿರಲ್ಲ,
ಆ ವಸ್ತು ಆಕ್ರಮಿಸುವ ಜಾಗಕ್ಕೆ ನಾವೇನಂತ ಕರಿತೀವಿ, ಗಾತ್ರ ಅಂತ ಕರಿತೀವಿ. ನೀರ್ ತಗೋತೀರಾ, ಬಾಟಲ್ ತಗೋತೀರಾ, ಬಾಟಲ್ ನಲ್ಲಿ ನೀರ್ ಹಾಕ್ತೀರಾ, ನೀರು ಆಕ್ರಮಿಸುವ ಒಂದು ಪ್ರದೇಶಕ್ಕೆ ನಾವೇನಂತ ಕರಿತೀವಿ. ಈಗ ನೀರ್ ಬಾಟಲ್ ಇದೆ, ಇದು ನಿಮ್ಮ ಬಾಟಲ್ ಇದೆ, ಓಕೆ. ಈ ಬಾಟಲ್ ನಲ್ಲಿ ನಾವು ನೀರನ್ನ ಹಾಕ್ತಿವಿ, ನೀರು ಆಕ್ರಮಿಸುವ ಜಾಗಕ್ಕೆ, ಪ್ರದೇಶಕ್ಕೆ ಗಾತ್ರ ಅಂತ ಕರೀತಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ವಿಸ್ತೀರ್ಣಗಳನ್ನ ಕಂಡು ಹಿಡಿಯಬೇಕಾದರೆ ಕರೆಕ್ಟ್ ಆಗಿ ನೋಡ್ರಿ, ವಿಸ್ತೀರ್ಣಗಳನ್ನು ಕಂಡು ಹಿಡಿಯಲು ಚೌಕಿಯ ಏಕಮಾನಗಳನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಘನ ಅಂತ ನೋಡಿದ್ವಿ ನಾವು, ಘನದಲ್ಲಿ ನಾವು 6 ಮುಖಗಳನ್ನ ನೋಡ್ತೀವಿ, ಹೌದಾ. ಆ 6 ಮುಖಗಳಲ್ಲಿ ನಾವು ಪ್ರತಿಯೊಂದು ಮುಖದ ವಿಸ್ತೀರ್ಣ ಎಲ್ ಅಂತ ತಗೋತೀವಿ. ಓಕೆ, ಪ್ರತಿಯೊಂದು ಮುಖ ಯಾವ ರೀತಿಯಾಗಿದೆ, ಚೌಕಾಕಾರದಲ್ಲಿದೆ, ಹಾಗಾಗಿ L² ಅಂತ ತಗೊಂಡ್ವಿ. ನೆನಪಿದೆನಾ? L² ಅಂದ್ರೆ ಅದು ಚೌಕಾಕಾರದಲ್ಲಿದೆ, ಅದಕ್ಕೋಸ್ಕರ L² ಅಂತ ತಗೊಂಡ್ವಿ. 6 ಮುಖಗಳಿರೋದಕ್ಕೆ 6 × L² ಮಾಡಿದ್ವಿ. ಅಂದ್ರೆ ನಾವೇನ್ ಮಾಡ್ತೀವಿ, ಘನಾಕೃತಿಗಳಲ್ಲಿ ವಿಸ್ತೀರ್ಣಗಳನ್ನ ಕಂಡು ಹಿಡಿಯಬೇಕಾದರೆ ಚೌಕಿಯ ಏಕಮಾನಗಳನ್ನ ಬಳಸ್ತೀವಿ, ಹೌದಾ. ಚೌಕಾಕಾರದ ಮುಖ ಇದೆ, ಹಾಗಾಗಿ L², ಚೌಕದ ವಿಸ್ತೀರ್ಣ L² ಅಂತ ಬಳಸ್ತೀವಿ. ಅದೇ ರೀತಿ ಗಾತ್ರವನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ, ಘನ ಏಕಮಾನಗಳನ್ನು ಬಳಸ್ತೀವಿ. ಇಲ್ಲಿ ಚೌಕದ ಏಕಮಾನಗಳನ್ನ ಬಳಸ್ತೀವಿ. ಗಾತ್ರವನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ, ಘನ ಏಕಮಾನಗಳನ್ನ ಬಳಸ್ತೀವಿ. ಘನ ಏಕಮಾನಗಳು ಅಂದ್ರೆ ಏನು ನೋಡೋಣ. ಘನ ಏಕಮಾನಗಳನ್ನ ಬಳಸ್ತೀವಿ. ವಿಸ್ತೀರ್ಣವನ್ನ ಕಂಡುಹಿಡಿಯಲು ಆ ಪ್ರದೇಶವನ್ನ ಏಕಮಾನ ಚೌಕಗಳಾಗಿ ವಿಭಾಗಿಸ್ತೀವಿ. ಅದೇ ರೀತಿ ಗಾತ್ರವನ್ನ ಕಂಡುಹಿಡಿಯಲು ಏಕಮಾನ ಘನಗಳನ್ನಾಗಿ ವಿಭಾಗಿಸ್ತೀವಿ. ಏಕಮಾನ ಘನಗಳು ಅಂತಂದ್ರೆ ಏನು ನೋಡೋಣ. ಎಸ್, ಇಲ್ಲಿ ನಾನು ಕೆಲವೊಂದು ಘನ ಏಕಮಾನಗಳನ್ನ ಬರೀತೀನಿ. ಏಕಮಾನ ಅಂತಂದ್ರೆ ಏನು, ಮೆಜರ್ಮೆಂಟ್ಸ್ ಅಂದ್ರೆ ಈಗ ನಾವು ಯಾವುದೇ ಒಂದು ಪ್ರಮಾಣವನ್ನ ಅಳತೆ ಮಾಡಲು ಬಳಸುವಂತಹ ಒಂದು ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಲೀಟರ್ ಇರ್ಬೋದು, ಕೆಜಿ ಇರ್ಬೋದು, ಆ ತರ. ಇಲ್ಲಿ ನೋಡಿ, ಘನ ಏಕಮಾನಗಳು ಯಾವ್ಯಾವುದು ನೋಡೋಣ. ಘನ ಏಕಮಾನಗಳನ್ನ ನಾವು ಗಾತ್ರವನ್ನ ಕಂಡುಹಿಡಿಯಲು ಬಳಸ್ತೀವಿ. ಘನ ಏಕಮಾನಗಳು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಮೊದಲನೇದಾಗಿ ನಾವೇನಾದ್ರೂ 1 ಘನ ಸೆಂಟಿಮೀಟರ್ ಅಂತ ತಗೊಳ್ಳೋಣ. 1 ಘನ ಸೆಂಟಿಮೀಟರ್. ಘನ ಸೆಂಟಿಮೀಟರ್ ಅಂದ್ರೆ ಏನು, 1 ಘನ ಸೆಂಟಿಮೀಟರ್ ಅಂದ್ರೆ 1 ಘನ ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ, ಪ್ರತಿಯೊಂದು ಅಳತೆ ಕೂಡ ಸಮ ಇರುತ್ತೆ. 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ, ಹೌದಾ. ಇದನ್ನ ನಾನು 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಹೆಂಗ್ ಬರಿತೀವಿ, ಸೆಂಟಿಮೀಟರ್ ಕ್ಯೂಬ್, ಘನ ಅಲ್ಲ, ಘನ ಆದಾಗ ಕ್ಯೂಬ್ ಅಂತ ಬರಿತೀವಿ. ನೆನ್ಪಿಟ್ಕೊಳ್ರಿ, ಯಾಕೆ 3 ಅಳತೆಗಳಿವೆ ಅಲ್ಲ, 3, 1 ಕ್ಯೂಬ್ ಅಂತ ಬರಿತೀವಿ. ಇದನ್ನ ನಾವು ಮಿಲಿಮೀಟರ್ಗಳಲ್ಲಿ ಪರಿವರ್ತಿಸಿದ್ರೆ ಅದೇನಾಗತ್ತೆ, 1 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ನೆನ್ಪಿಟ್ಕೊಟ್ಟು, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಹಾಗಾಗಿ 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿಮೀಟರ್. 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್, ಹೌದಾ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಇದು ಒಂದು ಏಕಮಾನ. ಘನ ಏಕಮಾನ ಅಂದ್ರೆ ಘನವನ್ನ ಅಳೆಯುವಂತಹ ಒಂದು ಕೆಲವೊಂದು ಮೆಜರ್ಮೆಂಟ್ಸ್ ಗಳು, ಏಕಮಾನಗಳು, ಹೌದಾ. ಈಗ ನಾವು ದ್ರವ ಹಾಲು ನೀರನ್ನ ಲೀಟರ್ ನಲ್ಲಿ ಅಳಿತೀವಿ, ಅಥವಾ ಸಕ್ಕರೆಯದನ್ನ ಕೆಜಿಯಲ್ಲಿ ಅಳಿತೀವಿ. ಅದೇ ತರಹ ಘನಾಕೃತಿಗಳನ್ನ ನಾವು ಹೇಳ್ಬೇಕಂದ್ರೆ ಘನಮಾನಗಳಲ್ಲಿ ಹೇಳ್ತೀವಿ ವಿಸ್ತೀರ್ಣಗಳನ್ನ. ನೆಕ್ಸ್ಟ್, ಘನ ಮೀಟರ್. 1 ಘನ ಮೀಟರ್ ಅಂದ್ರೆ ಏನು, ಎಷ್ಟು, 1 ಘನ ಮೀಟರ್ ಅಂದ್ರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರ, ಹೌದಾ. ಅದನ್ನ ನಾವು ಹೇಗ್ ಕರಿಬಹುದು, ಇದನ್ನು 1 1 1 ಅಂದ್ರೆ 1 ಮೀಟರ್ ಕ್ಯೂಬ್ ಅಂತ ಕರಿಬಹುದು, ಹೌದಾ. 1 ಮೀಟರ್ ಕ್ಯೂಬ್. ಇದೇ ತರಹ ಇನ್ನೊಂದು ಘನಮಾನ ಇದೆ, ಏನಂತ, ಘನ ಮಿಲಿಲೀಟರ್. 1 ಘನ ಮಿಲಿಲೀಟರ್ ಅಂದ್ರೆ ಏನು, ಘನ ಮಿಲಿಲೀಟರ್. ಮಿಲಿಲೀಟರ್, ಓಕೆ. ದ್ರವ ವಸ್ತುಗಳನ್ನ ಅಳಿಬೇಕಾದ್ರೆ ಲೀಟರ್ನ ಬಳಸ್ತೀವಿ, ಗೊತ್ತಿದೆ ಅಲ್ಲ. ಮಿಲಿಲೀಟರ್ ಅಂದ್ರೆ 1 ಘನ ಮಿಲಿಲೀಟರ್ ಅಂದ್ರೆ 1 ಮಿಲಿಮೀಟರ್ ಉದ್ದ,
1 ಮಿಲಿಲೀಟರ್ ಅಗಲ, 1 ಮಿಲಿಲೀಟರ್ ಎತ್ತರ. ಹೌದಾ ಅಂತ ಅರ್ಥ. ಒಂದು ಘನ ಮಿಲಿಮೀಟರ್ ಅಂದ್ರೆ ಒಂದು ಮಿಲಿಮೀಟರ್ ಎತ್ತರ, 1 ಮಿಲಿಮೀಟರ್ ಉದ್ದ, 1 ಮಿಲಿಮೀಟರ್ ಅಗಲ. ಅದೇ ತರ 1 ಘನ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಿಲಿಲೀಟರ್. ಇದು ನಿಮಗೆ ಗೊತ್ತಿರ್ಬೇಕು. 1 ಘನ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಅದೇನಾಗಿರತ್ತೆ, 1 ಮಿಲಿಲೀಟರ್ಗೆ ಸಮ ಇರತ್ತೆ. 1 ಘನ ಸೆಂಟಿಮೀಟರ್ ಅಂದ್ರೆ 1 ಮಿಲಿಲೀಟರ್. 1 ಲೀಟರ್ ಅಂದ್ರೆ 1000 ಘನ ಸೆಂಟಿಮೀಟರ್. 1000 ಘನ ಸೆಂಟಿಮೀಟರ್. ಓಕೆ, ನೆನ್ಪಿಟ್ಕೊಳ್ರಿ. ಹಾಗೆ 1 ಘನ ಮೀಟರ್ ಅಂದ್ರೆ 1 ಘನ ಮೀಟರ್ ಅಂದ್ರೆ ಘನ ಮೀಟರ್ ಅಂದ್ರೆ 1 10 ಲಕ್ಷ ಘನ ಸೆಂಟಿಮೀಟರ್. 1 ಘನ ಮೀಟರ್ ಅಂದ್ರೆ 10 ಲಕ್ಷ ಘನ ಸೆಂಟಿಮೀಟರ್. ಇಷ್ಟು ನಮಗೆ ಏಕಮಾನಗಳು ಗೊತ್ತಿರಬೇಕು. ಓಕೆ, ಏಕಮಾನಗಳು ಅಂತಂದ್ರೆ ಘನದ ವಿಸ್ತೀರ್ಣವನ್ನ ಅಥವಾ ಘನಾಕೃತಿಯಲ್ಲಿ ಬರುವಂತಹ ಮೇಜರ್ಮೆಂಟ್ಸ್ ಇವೆಲ್ಲ. ಹೌದಾ, ಅಳತೆಗಳು. ಘನ ಸೆಂಟಿಮೀಟರ್, ಘನ ಮೀಟರ್, ಘನ ಮಿಲಿಲೀಟರ್, ಘನ ಸೆಂಟಿಮೀಟರ್ ಅಥವಾ ಘನ ಮೀಟರ್ ಅಂದ್ರೆ ಏನು ಅಂತ. ಹೌದಾ, ಓಕೆ. ಹಾಗಾದ್ರೆ ಇನ್ನೊಂದನ್ನ ನೋಡೋಣ ಇವಾಗ. ಗಾತ್ರ ಮತ್ತು ಸಾಮರ್ಥ್ಯ. ಸಾಮರ್ಥ್ಯ ಮತ್ತು ಗಾತ್ರ ಅಂದ್ರೆ ಏನು? ಬಹಳ ಡಿಫ್ರೆನ್ಸ್ ಇಲ್ಲ. ಗಾತ್ರ ಮತ್ತು ಸಾಮರ್ಥ್ಯ ಅಂದ್ರೆ ಏನು? ಗಾತ್ರ ಮತ್ತು ಸಾಮರ್ಥ್ಯ. ನಾವು ಗಾತ್ರ ಅಂದ್ರೆ ಏನ್ ಹೇಳ್ತೀವಿ? ಒಂದು ವಸ್ತು ಆಕ್ರಮಿಸುವ ಜಾಗದ ಪ್ರಮಾಣಕ್ಕೆ ನಾವು ಏನಂತ ಕರಿತೀವಿ? ಗಾತ್ರ ಅಂತ ಕರಿತೀವಿ. ಹೌದಾ, ಜಾಗದ ಪ್ರಮಾಣ. ಒಂದು ವಸ್ತು ಆಕ್ರಮಿಸುವ ಜಾಗದ ಪ್ರಮಾಣ ಗಾತ್ರ. ಹಾಗೆ ಸಾಮರ್ಥ್ಯ ಅಂದ್ರೆ ಒಂದು ಪಾತ್ರೆ ಅಥವಾ ಒಂದು ಡಬ್ಬದಲ್ಲಿ ಅಡಕ ಮಾಡಲು ಸಾಧ್ಯವಾಗುವಂತಹ ಯಾವುದೇ ಒಂದು ವಸ್ತುವನ್ನ ಒಂದು ಪಾತ್ರೆ ಅಥವಾ ಒಂದು ಡಬ್ಬ ಅಥವಾ ಒಂದು ಬಾಟಲ್ ಅಂತ ತಗೊಳ್ರಿ. ಒಂದು ಪಾತ್ರೆಯಲ್ಲಿ ಅಡಕ ಮಾಡಲು ಸಾಧ್ಯವಿರುವಂತಹ ಪ್ರಮಾಣವನ್ನ ನಾವೇನಂತ ಕರಿತೀವಿ? ಅಡಕ ಮಾಡಲು ಸಾಧ್ಯವಿರುವ ಪ್ರಮಾಣ. ಅಡಕ ಮಾಡಲು ಸಾಧ್ಯವಿರುವ ಪ್ರಮಾಣಕ್ಕೆ ನಾವೇನಂತ ಕರಿತೀವಿ? ಪ್ರಮಾಣಕ್ಕೆ ಸಾಮರ್ಥ್ಯ ಅಂತ ಕರಿತೀರಿ. ಹೌದಾ, ಇದು ಅಡಕೆ ಮಾಡಲು ಸಾಧ್ಯ ಇರುವಂತ ಪ್ರಮಾಣವನ್ನ ತೋರಿಸತ್ತೆ ಸಾಮರ್ಥ್ಯ. ಗಾತ್ರ ಅಂದ್ರೆ ಜಾಗದ ಪ್ರಮಾಣವನ್ನ ತೋರಿಸುತ್ತೆ ಸಾಮರ್ಥ್ಯ. ಓಕೆ, ಕಡ್ಡಿ ಪೊಟ್ನ ತಗೋತೀರಾ, ಅದರಲ್ಲಿ ಎಷ್ಟು ಕಡ್ಡಿಗಳಿವೆ? ಆ ಕಡ್ಡಿಯಲ್ಲಿ ಅಂದ್ರೆ ಎಷ್ಟು ಕಡ್ಡಿಗಳನ್ನ ನೀವು ಅದರಲ್ಲಿ ಅಡಕ್ ಮಾಡಬಹುದು, ಅದರಲ್ಲಿ ಹಿಡಿಸಬಹುದು, ಅದರಲ್ಲಿ ತುಂಬಬಹುದು, ಅಂದ್ರೆ ಅದು ಸಾಮರ್ಥ್ಯ. ಹೌದಾ, ಓಕೆ. ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ ಮಕ್ಕಳೇ, ಫಾಸ್ಟ್ ಆಗಿ. ಇಲ್ಲಿ 180 ಚದರ ಮೀಟರ್ ತಳ ವಿಸ್ತೀರ್ಣ ಮತ್ತು 900 ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತ ಘನದ ಎತ್ತರವನ್ನು ಕಂಡುಹಿಡಿಯಿರಿ. ಅಂದ್ರೆ ಗಾತ್ರವುಳ್ಳ ಎತ್ತರ. ಇಲ್ಲಿ ತಳ ವಿಸ್ತೀರ್ಣ ಕೊಟ್ಟಿದ್ದಾರೆ, ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತ ಘನದ ಎತ್ತರವನ್ನ ಕಂಡುಹಿಡಿಯಿರಿ. ಹೇಗ್ ಕಂಡುಹಿಡಿಯೋದು? ಪರಿಹಾರ. ಇದಕ್ಕೆ ಆಯತ ಘನದ ಎತ್ತರ ಈಸ್ ಈಕ್ವಲ್ ಟು ಗಾತ್ರ ಡಿವೈಡೆಡ್ ಬೈ ನಮ್ಗೇನ್ ಕೊಟ್ಟಿದ್ದಾರೆ? ತಳದ ವಿಸ್ತೀರ್ಣ. ಅದರ ಎಷ್ಟು ಗಾತ್ರ ಇದೆ ಮತ್ತು ಅದರ ತಳ ವಿಸ್ತೀರ್ಣವನ್ನ ನಮ್ಗೆ ಕೊಟ್ಟಿದ್ದಾರೆ. ತಳದ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮ್ಗೆ. ಗಾತ್ರ ಎಷ್ಟಿದೆ ಮಕ್ಕಳೇ? 900 ಇದೆ. ತಳದ ವಿಸ್ತೀರ್ಣ ಎಷ್ಟಿದೆ? 180 ಇದೆ. 0 ಕ್ಯಾನ್ಸಲ್ ಆಯ್ತು. 9 1 9 2 2 1 2 5. ಹಾಗಾಗಿ ಎಷ್ಟು ಬಂತು ಉತ್ತರ? 5 ಸೆಂಟಿಮೀಟರ್. ಹೌದಾ, ಎಷ್ಟು ಘನದ ಎತ್ತರ?
5 ಸೆಂಟಿಮೀಟರ್. ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ 1.5 ಮೀಟರ್ ಮತ್ತು ಉದ್ದ ತ್ರಿಜ್ಯ ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ ನಮ್ಗಿಲ್ಲಿ. ತ್ರಿಜ್ಯ 1.5 ಮೀಟರ್, ಉದ್ದ 7 ಮೀಟರ್. ಆದ್ರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ಮೊದಲು ನಾವು ನೋಡ್ಬೇಕು. ಇದು ಯಾವ ರೂಪದಲ್ಲಿದೆ ಹಾಲಿನ ಟ್ಯಾಂಕ್? ಕೊಳವೆಯ ಆಕಾರದಲ್ಲಿದೆ. ಕೊಳವೆಯ ಆಕಾರದಲ್ಲಿದ್ರೆ ನಮ್ಗೆ ನಾವೇನ್ ಮಾಡ್ಬೇಕು? ಆರ್ ಗೊತ್ತಿದೆ, ಎಚ್ ಗೊತ್ತಿದೆ, ಹೌದಾ? ಸೊ ನಾವೇನ್ ಮಾಡ್ತೀವಿ? ಟ್ಯಾಂಕಿನ ಗಾತ್ರವನ್ನ ಕಂಡುಹಿಡಿಬೇಕು. ಟ್ಯಾಂಕಿನ ಗಾತ್ರ ಅಂದ್ರೆ ಅಲ್ಲಿ ಕೊಳವೆಯ ಆಕಾರದಲ್ಲಿ ಅಂದ್ರೆ ವೃತ್ತಾಕಾರದಲ್ಲಿರತ್ತೆ ಈ ತರ. ಸೊ ವೃತ್ತದ ವಿಸ್ತೀರ್ಣ ನಮ್ಗೆ ಗೊತ್ತಿದೆ, πr² h, ಹೌದಾ? ಇಲ್ಲಿ ನಮಗೆ ಕೊಳವೆ ಆಕಾರದಲ್ಲಿರೋದ್ರಿಂದ πr²h ಅಂತ ತಗೋತೀವಿ. ಒಂದೇ ನಿಮಿಷ. πr²h ಅಂತ ತಗೋತೀವಿ. ಸೊ ಪೈ ಬೆಲೆ ಎಷ್ಟಿದೆ ಮಕ್ಕಳಲ್ಲಿ? 22/7. ಆರ್ ಅಂದ್ರೆ 1.5 ಇಂಟು 1.5. ಎಚ್ ಅಂದ್ರೆ 7 ಇದೆ, 7 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು ಇವಾಗ? 49.5 ಘನ ಮೀಟರ್ ಉಳಿತು, ಹೌದಾ? ಈಗ ಇಲ್ಲಿ ಎಷ್ಟು ಲೀಟರ್ ಹಾಲನ್ನ ತುಂಬಬಹುದು ಅಂತಂದ್ರೆ ನಾವು ಲೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು ಘನ ಮೀಟರ್ ಅನ್ನ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? 1 ಮೀಟರ್ ಅಂದ್ರೆ 1000 ಲೀಟರ್, ಹೌದಾ? 49.5ಕ್ಕೆ ನಾವೇನ್ ಮಾಡ್ಬೇಕು ಇವಾಗ? ಘನ ಮೀಟರ್ ನಲ್ಲಿದೆ, ಇದನ್ನ ಲೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 1000 ಮಾಡ್ತೀರಾ. 1000 ಲೀಟರ್ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? 49.50 ಲೀಟರ್ ಹಾಲನ್ನ ತುಂಬಬಹುದು. ಹಾಲನ್ನು ಟ್ಯಾಂಕ್ ನಲ್ಲಿ ತುಂಬಬಹುದು. ಅದೇ ತರ ನೋಡಿ ಮಕ್ಕಳೇ, ಇಲ್ಲಿ ಆಯತ ಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ 1 ನಿಮಿಷಕ್ಕೆ 60 ಲೀಟರ್ ಕೊಟ್ಟಿದ್ದಾರೆ ಅವರು. 1 ನಿಮಿಷಕ್ಕೆ 60 ಲೀಟರ್ಗಳಂತೆ ನೀರು ಹರಿದು ಬರುತ್ತದೆ. ಇದು ಒಂದು ಜಲಾಶಯ ಇದೆ, ಅದು ಯಾವ ಆಕಾರದಲ್ಲಿದೆ? ಆಯತ ಘನಾಕಾರದಲ್ಲಿದೆ. ಇಲ್ಲಿ 1 ನಿಮಿಷಕ್ಕೆ ಎಷ್ಟು ಲೀಟರ್ ಬರ್ತಾ ಇದೆ? 60 ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ. ಜಲಾಶಯದ ಗಾತ್ರ 108 ಘನ ಮೀಟರ್ಗಳಿದ್ದರೆ ಜಲಾಶಯದ ಗಾತ್ರ ಎಷ್ಟು ಕೊಟ್ಟಿದ್ದಾರೆ? ಜಲಾಶಯದ ಗಾತ್ರ ಎಷ್ಟಿದೆ ಮಕ್ಕಳೇ? ಗಾತ್ರ 108 ಘನ ಮೀಟರ್, ಹೌದಾ? ಘನ ಮೀಟರ್ ನಲ್ಲಿದೆ. ಹಾಗಾದ್ರೆ ಇದನ್ನ ನಾವು ಲೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀವಿ? ಇದಕ್ಕೆ 1000 ಗುಣಿಸಿದ್ರೆ ಆವಾಗ ಘನ ಮೀಟರ್ ಅಂದ್ರೆ ಅದನ್ನ ನಾವು ಲೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 1000 ಮಾಡ್ತೀರಾ. ಅವಾಗ ಏನಾಗತ್ತೆ? 108,000 3 ಸೊನ್ನೆಗಳು ಆಗತ್ತೆ, ಲೀಟರ್ ಆಗತ್ತೆ ಇದು. ಓಕೆ, ಹಾಗಾದ್ರೆ ಜಲಾಶಯವನ್ನು ತುಂಬಲು ಬೇಕಾದ ಸಮಯ ಅಂತ ಕೇಳಿದ್ದಾರೆ. ಇದು ಜಲಾಶಯದ ಒಟ್ಟು ಗಾತ್ರ ನಿಮಿಷಕ್ಕೆ 60 ಲೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಜಲಾಶಯ ತುಂಬಲು ನಮ್ಗೆ ಗಾತ್ರನೂ ಗೊತ್ತಿದೆ, ಸಮಯನೂ ಗೊತ್ತಿದೆ. ಅಂದ್ರೆ 1 ನಿಮಿಷಕ್ಕೆ ಹರಿದು ಬರುವಂತಹ ನೀರು ಗೊತ್ತಿದೆ ನಮ್ಗೆ, ಹೌದಾ? ಜಲಾಶಯ ತುಂಬಲು ಬೇಕಾಗುವ ಸಮಯ ನಮ್ಗೆ ಕಂಡುಹಿಡಿಬೇಕು. ಇದನ್ನ ಬೇಕಾಗುವ ಸಮಯ ಈಸ್ ಈಕ್ವಲ್ ಟು ಜಲಾಶಯದ ಗಾತ್ರ ಡಿವೈಡೆಡ್ ಬೈ ನಿಮಿಷಕ್ಕೆ 1 ನಿಮಿಷಕ್ಕೆ ಹರಿದು ಬರುವ ನೀರಿನ ಪ್ರಮಾಣ ಗೊತ್ತಿದೆ ನಮ್ಗೆ, ಕೊಟ್ಟಿದ್ದಾರೆ. ಗಾತ್ರ ಡಿವೈಡೆಡ್ ಬೈ 1 ನಿಮಿಷಕ್ಕೆ ಮಾಡಿದ್ರೆ ನಿಮ್ಗೆ ಒಟ್ಟು ತುಂಬಲು ಬೇಕಾದ ಸಮಯ ಸಿಗತ್ತೆ.
ನಿಮಿಷಕ್ಕೆ ಹರಿದು ಬರುವ ನೀರಿನ ಪ್ರಮಾಣ. ಬರುವ ನೀರು ಓಕೆ. ಇದೆಷ್ಟಿದೆ? 1,08,000 ಡಿವೈಡೆಡ್ ಬೈ 60 ನಿಮಿಷ ಅಂತ ಇದೆ. 60 ನಿಮಿಷ. ಇವಾಗ ಇದನ್ನ ಗಂಟೆಗಳಲ್ಲಿ ಮಾಡ್ಬೇಕಂದ್ರೆ ಇಂಟು 60 ಮಾಡ್ತೀರಾ, ಹೌದಾ? ನಿಮಿಷದಲ್ಲಿದೆ, ಇಂಟು 60 ಮಾಡಿದ್ರೆ ನಿಮ್ಗೆ ಗಂಟೆ ಆಗತ್ತೆ. 1 ಗಂಟೆ = 60 ನಿಮಿಷ ಡಿವೈಡೆಡ್ ಬೈ 60 ಇಂಟು 60. 1 0 ಹೋಗುತ್ತೆ. ಏನ್ ಉಳಿಯುತ್ತೆ ನಿಮ್ಗೆ ಲಾಸ್ಟಿಗೆ? ಕ್ಯಾನ್ಸಲ್ ಮಾಡಿದ್ರೆ 30 ಗಂಟೆ ಉಳಿಯತ್ತೆ. ಓಕೆ, ಇದು ನಿಮ್ಮ ಫೈನಲ್ ಆನ್ಸರ್. 30 ಗಂಟೆ ಕ್ಯಾನ್ಸಲ್ ಮಾಡಿದ್ರೆ 30 ಗಂಟೆ ಉಳಿಯತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಜಲಾಶಯದ ಗಾತ್ರ ಘನ ಮೀಟರ್ ನಲ್ಲಿದೆ, ಅದನ್ನ ಲೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು. ಇಂಟು 1000 ಮಾಡ್ತೀರಾ. ಜಲಾಶಯ ತುಂಬಲು ಬೇಕಾದ ಸಮಯ ಕೇಳಿದರೆ ಜಲಾಶಯದ ಗಾತ್ರ ಗೊತ್ತು, 1 ನಿಮಿಷಕ್ಕೆ ಹರಿದು ಬರುವ ನೀರು ಗೊತ್ತು. ಹಾಗಾಗಿ ಇದನ್ನ ನಿಮಿಷದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಗಂಟೆಯಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 60 ಮಾಡ್ತೀರಾ. ಸೊ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಕೊನೆಗೆ ಎಷ್ಟು ಬರುತ್ತೆ? 30 ಗಂಟೆ ಬರುತ್ತೆ. ಓಕೆ, ಎಸ್. ಇನ್ನೊಂದು ಲೆಕ್ಕ ಇದೆ. ಆಯತ ಘನ ಒಂದು 60 ಸೆಂಟಿಮೀಟರ್, 54 ಸೆಂಟಿಮೀಟರ್, 30 ಸೆಂಟಿಮೀಟರ್ ಅಳತೆಗಳನ್ನ ಹೊಂದಿದೆ. ಇದರೊಳಗೆ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಘನಗಳನ್ನ ಇಡಬಹುದು ಅಂತ ಕೇಳಿದ್ದಾರೆ. ಆಯತ ಘನದ ಗಾತ್ರವನ್ನ ಅವ್ರು ಕೊಟ್ಟಿದ್ದಾರೆ ಇಲ್ಲಿ, ಹೌದಾ? ಆಯತ ಘನದ ಗಾತ್ರ 60 ಸೆಂಟಿಮೀಟರ್ ಇಂಟು 54 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, 6 ಸೆಂಟಿಮೀಟರ್ ಇರುವ ಬಾಹು ಇರುವಂತ ಚಿಕ್ಕ ಘನದ ಗಾತ್ರವನ್ನ ನಾವು ಕಂಡುಹಿಡಿಯೋಣ ಈಗ. ಅಂದ್ರೆ 6 ಸೆಂಟಿಮೀಟರ್ ಬಾಹು ಇರೋ ಎಷ್ಟು ಘನಗಳನ್ನ ಇಡಬಹುದು? 6 ಸೆಂಟಿಮೀಟರ್ ಬಾಹು ಇರುವ ಚಿಕ್ಕ ಘನದ ಗಾತ್ರ ಇರುವ ಎಷ್ಟು ಘನಗಳು, ಅಂದ್ರೆ ಒಂದು ಘನದಲ್ಲಿ 6 ಸೆಂಟಿಮೀಟರ್ ಇರುವಂತ ಒಂದು ಚಿಕ್ಕ ಘನದ ಗಾತ್ರವನ್ನ ಕಂಡುಹಿಡಿಯೋಣ. ಬಾಹು ಇರುವ ಚಿಕ್ಕ ಘನದ ಗಾತ್ರ ಒಂದು ಘನ ಅಂತಂದ್ರೆ ಅಲ್ಲಿ ಉದ್ದ ಇಂಟು ಅಗಲ ಇಂಟು ಎತ್ತರ ಇರುತ್ತೆ. ಇಲ್ಲಿ ಪ್ರತಿಯೊಂದು ಅಳತೆ 6 ಇಂಟು 6 ಇಂಟು 6 ಇದೆ. 6 ಸೆಂಟಿಮೀಟರ್ ಉದ್ದ, 6 ಸೆಂಟಿಮೀಟರ್ ಅಗಲ, 6 ಸೆಂಟಿಮೀಟರ್ ಎತ್ತರ ಇದೆ. ಹಾಗಾಗಿ ಘನ ಸೆಂಟಿಮೀಟರ್. ಓಕೆ, ಆಯತ ಘನದ ಒಳಗಡೆ ಇರಬಹುದಾದ ಚಿಕ್ಕ ಘನಗಳ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ? ಆಯತ ಘನದ ಒಳಗಡೆ ಇಡಬಹುದಾದ ಚಿಕ್ಕ ಘನಗಳ ಸಂಖ್ಯೆ. ಹೇಗೆ ಕಂಡುಹಿಡಿತೀರಾ? ಇಲ್ಲಿ ನಮಗೆ ಆಯತ ಘನದ ಒಟ್ಟು ಗಾತ್ರ ಗೊತ್ತಿದೆ ಮತ್ತು ಚಿಕ್ಕ ಘನದ ಗಾತ್ರ ಗೊತ್ತಿದೆ. ಆಯತ ಘನದ ಗಾತ್ರ ಡಿವೈಡೆಡ್ ಬೈ ಚಿಕ್ಕ ಘನದ ಗಾತ್ರ ಓಕೆ. ಒಟ್ಟು ಆಯತ ಘನದ ಗಾತ್ರ 60ಆರು ಒಂದ್ಲೆ 6 9 4 6 5 30 9 5 45 45 ಇಂಟು 10 450 ಬರುತ್ತೆ, ಹೌದಾ? ಎಷ್ಟು ಘನಗಳನ್ನ ಇಡಬಹುದು? 450 ಘನಗಳನ್ನ ಇಡಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇವತ್ ನಾವು ಇಲ್ಲಿವರೆಗೂ ಕ್ಷೇತ್ರ ಗಣಿತ ಅಂದ್ರೆ ಏನು, ಎಲ್ಲಿ ಅದನ್ನ
ಹೌದಾ? ನೆಕ್ಸ್ಟ್ ಗಾತ್ರ ಅಂದ್ರೆ ಏನು, ಸಾಮರ್ಥ್ಯ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದೀವಿ. ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ ಮಕ್ಕಳೇ, ಹಾಗಾದ್ರೆ ಇವತ್ತು ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್.